ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಕ್ಕೋ ಮುತ್ತದ ಹುಡುಗಿಯರಿಗೆ, ನಕ್ಕೋ ಅಲ್ಲಿಸ್ಕೊಳ್ಳೋ ಹುಡುಗರಿಗೆ, ಮಗುವಿನ ನಗು ಇರೋ ದೊಡ್ಡವ್ರಿಗೆ, ದೊಡ್ಡವರ ಹೃದಯರ ಮಕ್ಕಳಿಗೆ ಎಲ್ರಿಗೂ ನಿಮ್ಮ ಆನಂದ್ ಕೇಳ್ಕೊಳ್ಳೋದು ಬಂದೆ. ಸೈಡ್ ಗಿಡ್ರಿ ನಿಮ್ ಟೆನ್ಷನ್ಗಳು ಮತ್ತೆ ಬಂದಿದ್ದಾರೆ. ಕಾಮಿಡಿ ಕಿಲ್ಲಾಡಿಗಳು. ಇದು ಏಷ್ಯನ್ ಪೇಂಟ್ಸ್ ಅರ್ಪಿಸುವ ಕಾಮಿಡಿ ಕಿಲ್ಲಾಡಿಗಳು ಸೀಸನ್ 4 ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ನೋಡಿ, ಜೀವನದಲ್ಲಿ ನಗು ಇದ್ರೆ ಸಾಕು, ನಗ ಅನ್ನೋದೆಲ್ಲ ಕ್ಷಣಿಕ ಅಂತ ಹೇಳೋ ಏಕೈಕ ವೇದಿಕೆ ಕಾಮಿಡಿ ಕಿಲ್ಲಾಡಿಗಳು. ಸೊ ಇವತ್ತಿನ ಸಂಚಿಕೆಯಲ್ಲಿ ಕೂಡ ಭರ್ಜರಿಯಾಗಿ 4, 6 ಬಾರಿಸಿ ನಿಮ್ಮನ್ನೆಲ್ಲ ಹೊಟ್ಟೆ ಹುಣ್ಣಾಕ್ಸೋಷ್ಟು ನಗ್ಸಕ್ಕೆ ರೆಡಿಯಾಗಿ ಕೂತಿರೋ ನನ್ನ ಕಿಲಾಡಿ ಗ್ಯಾಂಗ್, ವೆಲ್ಕಮ್ ಟು ದಿ ಶೋ. ಸೀನಿಯರ್ ಕಿಲಾಡಿಗಳೇ, ನಿಮ್ಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ತ್ರಿವಿಧ ರತ್ನಗಳೇ, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಲವ್ಲಿ ಆಡಿಯನ್ಸ್, ನಿಮ್ಗೆ ವೆಲ್ಕಮ್ ಅಂತ ಹೇಳ್ತಾ ಇವತ್ತಿನ ಮೊದಲನೇ ಆಕ್ಟ್ ಕಡೆಗೆ ಹೋಗೋಣ. ನೋಡ್ರಿ, ಬಾಡಿಗೆಗೆ ಡ್ರೆಸ್ ತಗೊಳೋದ್ ನೋಡಿರ್ತೀರಾ, ಗಾಡಿ ತಗೊಳೋದ್ ನೋಡಿರ್ತೀರಾ. ಆದ್ರೆ ಇಲ್ಲಿಬ್ರು ಖತರ್ನಾಕ್ ಹುಡುಗರು ಹೆಂಡತೀರ್ನೇ ಬಾಡಿಗೆಗೆ ತಗೊಂಡ್ಬಿಟ್ಟಿದಾರೆ ಕಣ್ರಿ. ಹಾಗಾದ್ರೆ ಹೆಂಡತಿನ ಬಾಡಿಗೆ ಕೊಟ್ಟಂತ ಗಂಡ ಯಾರು, ಆ ಬಾಡಿಗೆಗೆ ಬಂದ ಹೆಂಡತಿ ಯಾರು, ಅಲ್ಲಿ ಏನೇನೆಲ್ಲ ಆಗುತ್ತೆ ಅನ್ನೋದನ್ನ ಆಕ್ಟ್ ಮೂಲಕ ಪರ್ಫಾರ್ಮ್ ಮಾಡಕ್ಕೆ ಬರ್ತಾ ಇದಾರೆ ಮಂಗಳೂರಿನ ರಾಘವೇಂದ್ರ ರೈ, ರಾಮನಗರದ ಕೃಷ್ಣವೇಣಿ, ಮಂಡ್ಯದ ಕಿಲಿ ನಟ ನಟರಾಜ್, ಕುಂದಾಪುರದ ನಾಗರಾಜ್, ಉಡುಪಿಯ ರಾಧೇಶ್ ಹಾಗೂ ಸೀನಿಯರ್ ಕಿಲಾಡಿಗಳಾದಂತ ದಾನಪ್ಪ, ಅಪ್ಪಣ್ಣ, ಸಂತು ಹಾಗೂ ವಿಶೇಷ ಪಾತ್ರದಲ್ಲಿ ನೀವೇ ನೋಡಿ. ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ, ಇದು ಎಷ್ಟು ಸಾರಿ ಹಾಡಿದರು ಚೆನ್ನ. ಇದು ನಿಲ್ಲಲಾರದೆಂದು, ಕೊನೆಯಾಗಲಾರದೆಂದು ಈ ಪ್ರೇಮ ಲೋಕದ ಗೀತೆಯು. ಇನ್ನೊಂದ್ಸಲ ಮಾಡ್ಬೇಕಂತೆ. ಗೋ ಇನ್ ಪ್ಲೀಸ್. ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ, ಇದು ಎಷ್ಟು ಸಾರಿ ಹಾಡಿದರು ಚೆನ್ನ. ಇದು ನಿಲ್ಲಲಾರದೆಂದು, ಕೊನೆಯಾಗಲಾರದೆಂದು ಈ ಪ್ರೇಮ ಲೋಕದ ಗೀತೆಯು. ಏಯ್, ಒಂದ್ ನಿಮಿಷ ಇದು ಡ್ಯಾನ್ಸ್ ಆಡೋಣ. ಇದು ಲವ್ ಕಾಣಿಸ್ತಿಲ್ಲ. ಆಮೇಲೆ ಏನಮ್ಮ ರಾಮನಗರ, ಹಿಂಗೆಲ್ಲ ಮಾಡ್ಬೇಡ. ಅವನು ಅಷ್ಟು ಕೆಟ್ಟದಾಗೂ ಇಲ್ಲ. ಅವನು ಕರೆಕ್ಟ್ ಆಗಿ ಇನ್ನೊಂದ್ಸಲ ಮಾಡು. ಅಲ್ಲ, ಡ್ಯಾನ್ಸ್ ಮಾಡೇ ಸುಸ್ತಾಗ್ಬಿಟ್ರೆ ಮುಂದೆ ಹೆಂಗೆ ಅಂತ. ಅಲ್ಲ ಕಣೋ, ಪಾತ್ರ ಮಾಡೋದು ಹೆಂಗೆ ಗೊತ್ತೇನೋ, 100% ಎಫರ್ಟ್ ಹಾಕ್ಬೇಕು. ಲವರ್ ಅಂದ್ರೆ ಹಿಡ್ಕೊಳೋದು, ಕಿಸ್ ಮಾಡೋದು. ಇಲ್ಲ ಬಿಗಿನಿಂಗ್ ಇಂದ ಬಾ. ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ, ಇದು ಎಷ್ಟು ಸಾರಿ ಹಾಡಿದರು ಚೆನ್ನ. ಇದು ನಿಲ್ಲಲಾರದೆಂದು, ಕೊನೆಯಾಗಲಾರದೆಂದು ಈ ಪ್ರೇಮ ಲೋಕದ ಗೀತೆಯು. ಟೈಯ ಟೈ ಟೈಯ ಟೈಯ. ಅಷ್ಟೆಲ್ಲ ಮಾಡಿದ್ಮೇಲೆ ತಪ್ಕೊಳಕ್ ನಾನೇ ಹಂಚ್ಕೋಬೇಕು. ನಮ್ಮ ಹೊಲದಲ್ಲಿ ಬೆಳೆಯೋ ಶುಂಠಿ ಖಾರ, ಹೆಂಡತಿ ಘನ ಘೋರ. ಇದ್ ಯಾರ ಕಾಮಿಡಿ ಅಂತಾರ? ನಮಸ್ಕಾರ, ನಾನು ಇವ್ನ ಹೆಂಡತಿ ರಮ್ಯಾ. ರಮ್ಯಾ ಅಂತ ಹೇಳಿದ್ರೆ ಸಾಕಾಗಲ್ಲ, ಟೈಪಿಂಗ್ ರಮ್ಯಾ ಅಂತ ಹೇಳು. ಅದೇ ಜಾಸ್ತಿ ಮಜಾ ತಗೋಬೇಡ. ಇಂಪ್ರೂವೈಸೇಷನ್ ಮಾಡ್ತೀನಿ ಅಂತ ಕೌಂಟರ್ ಮೇಲೆ ಕೌಂಟರ್ ಕೊಡ್ತಾವಳೆ. ಬಾವಾ, ಇವರಪ್ಪ ನಂಗೆ ಸುಳ್ಳು ಮದುವೆ ಮಾಡ್ದ. ಚಿನ್ನ ಸಿಗುತ್ತೆ, ಒಡವೆ ಸಿಗುತ್ತೆ, ಬಂಗಾರ ಸಿಗುತ್ತೆ ಅಂದ. ಸಿಕ್ಕಿದ್ದೇನು? DC ಆಫೀಸ್ ಹಳೆ ಟೈಪಿಂಗ್ ಮಿಷನ್. ಬಾಯ್ ತೆಗೆ. ಬಂಗಾರದಂತ ಹೆಂಡತಿನ ಪಕ್ಕದಲ್ಲಿ ಮಾಡಿಕೊಂಡು ಬಂಗಾರ ಕಾಸೆ ಪಡ್ತೀಯಲ್ಲ. ಏನು? ನೆನ್ನೆ ನಾನು ಮಾರ್ಕೆಟ್ಗೆ ಹೋಗಿ ವಾಪಸ್ ಬರ್ತಾ ಇದ್ದೆ. ನೀನೇನು ಆ ಪಕ್ಕದ ಮನೆ ಮಾನಸನ್ ಜೊತೆ ತುಂಬಾ ಹೊತ್ತು ನಿಂತ್ಕ ಮಾತಾಡ್ತಿದ್ದೆ. ಏನ್ ವಿಷಯ? ಏನೇ ಹೇಳ್ದೆ ನೀನು? ಕತೆ ಚೆನ್ನಾಗಿ ಹೇಳ್ತೀರಾ ಅಂದೆ. ಅದಕ್ಕೆ ಮಾನಸು ತಂದು ಹೋಗ್ಬಿಟ್ಟು AK-47 ಭಾಗ 12 ಕತೆ ಹೇಳ್ತಾ ಇದ್ದೆ. ಕತೆ ಚೆನ್ನಾಗಿ ಹೇಳ್ತೀರಾ ಅಂತಂದೆ. ಹೋಗ ಅವಳ ಹತ್ರ ಕತೆ ಹೇಳಿ ಅಂತ ಹೇಳಲಿಲ್ಲ. ತುಂಬಾ ಮುಂದುವರಿತಾ ಇದ್ದೀರಾ ನೀವು.
ಹೋದ್ರೆ ಹೋಗೆ ಇನ್ನೊಂದು ಟೈಪಿಂಗ್ ಮಿಷಿನ್ ತಂದು ಏಯಿಂದ ಜಡ್ವರೆಗೂ ನಾನೇ ಟೈಪ್ ಮಾಡ್ಕೋತೀನಿ. ನನಗೆ ನಿನ್ನ ಆಸ್ತಿ ನಿನ್ ದುಡ್ಡು ಒಡವೆ ಏನು ಬೇಡ, ಈ ಉಟ್ಟು ಬಟ್ಟೆಲೆ ಒಯ್ತೀನಿ. ಉಟ್ಟು ಬಟ್ಟೆಲೆ ಯಾಕೆ ಹೋಯ್ತಿ? ಹಂಗೆ ಹೋಗು. ಅಂದ್ರೆ ಹೊಸ ಬಟ್ಟೆ ಆಯ್ತು ಹೋಗು ಅಂದೆ. ಇವಾಗಲೇ ಮೈ ಡಿಯರ್ ಜಡ್ಜಸ್, ನಾನು ಕೂಡ ಹೊಸದಾಗಿ ಮದುವೆ ಆಗಿರೋ ಹುಡುಗ. ಆದ್ರೆ ನನ್ನ ಹೆಂಡತಿ ಯಾಕೆ ಜೊತೆಲಿ ಬಂದಿಲ್ಲ ಅಂದ್ರೆ ಅವಳೊಂದು ಸ್ಪೆಷಲ್ ಕ್ಯಾರೆಕ್ಟರ್, ಎಕ್ಸ್ಪೆಷಲಿ ಜಗ್ಗಣ್ಣ. ಒಂದು ನಿಮಿಷ, ಆ ಕ್ಯಾರೆಕ್ಟರ್ ಬಂದ್ರೆ ನೀವು ಬಹಳ ಎಂಜಾಯ್ ಮಾಡ್ತೀರಿ. ಹಂಗಾರೆ ಇನ್ನೊಂದ್ಸಲಿ ಒನ್ಸ್ ಮೋರ್ ಎಂಟ್ರಿ. ಮಾನ್ಯರೇ ಮತ್ತು ಮಹಿಳೆಯರೇ, ಈ ಒಂದು ವೇದಿಕೆಗೆ ಬಹಳ ಅದ್ಭುತವಾದಂತ ಒಂದು ಸುಂದರಿ ಬತ್ತವಳೆ. ಆಕೆ ಬಂದು ನಮ್ಮ ಜಿ ಟಿವಿಯಲ್ಲಿ ಎಲ್ಲಾರ್ಗು ಕೂಡ ತುಂಬಾನೇ ನಂದೊಂದು ವಿನಂತಿ, ಪಾತ್ರ ಮಾಡಿ ಚೆನ್ನಾಗಿ ಅಷ್ಟೇ ಕಣಪ್ಪ. ಬಹಳ ಸಂತೋಷ, ಮುಂದುವರಿಸಿಪ್ಪ. ರೀ, ನಮ್ಮ ಆನಿವರ್ಸರಿಗೆ ನಮ್ಮಪ್ಪ ಹೊಲದಲ್ಲಿ ಹೊಸದಾಗಿ ಬೀಜ ನೆಟ್ಟಿದಾರಂತೆ ಕಣ್ರಿ. ಎಷ್ಟಾದ್ರೂ ನಿಮ್ದು ಬೀಜ ಮಾರೋ ಫ್ಯಾಮಿಲಿ ಅಲ್ವಾ, ಹಂಗಾಗಿ ನಿಮ್ಮ ಅಪ್ಪನ ಬೀಜದ ಬಿಸ್ನೆಸ್ ಹೆಂಗ್ ನಡೀತಾ ಇದೆ? ನಮ್ಮಪ್ಪನ ಬೀಜ ಮಾರೋನು ಅಂತೀರಾ? ನನ್ನನ್ನ ಬೀಜ ಮಾರೋನು ಮಗಳು ಅಂತೀರಾ? ಹೌದು. ಬೀಜದ ಬೆಲೆ ನಿಮ್ಗೇನ್ರಿ ಗೊತ್ತು? ಬೀಜದ ಬೆಲೆ ಗೊತ್ತಿಲ್ದಿರೋ ನಿಮ್ ಜೊತೆಗೆ ಈ ಬೀಜ ಮಾರೋಳ್ ಮಗಳು ಒಂದು ಕ್ಷಣನೂ ಇರೋದಿಲ್ಲ. ಇದು ನಿಮ್ಮ ಬೀಜದ ಮೇಲೆ. ಈ ಬೀಜದ ಮೇಲೆ ಆಣೆ ಅಂದೆ. ಇಟ್ಕೊಳ್ಳಿ, ಇದನ್ನ ಇಟ್ಕೊಂಡು ಇದ್ರ ಜೊತೆಗೆ ಸಂಸಾರ ಮಾಡಿ ಇನ್ನೊಂದು ಕ್ಷಣನೂ ನಾನು ಈ ಮನೇಲಿ ಇರೋದಿಲ್ಲ. ಚಿನ್ನು ಹೋಗ್ಬೇಡ, ಚಿನ್ನು ಚಿನ್ನು. ಅಕ್ಕ, ಅಯ್ಯೋ ನೀ ಬಾಯಿ ಮಣ್ಣಕ್ಕೋಗ ನಮ್ ಕಡೆ ಹೋಯ್ತಾ ಇದೀಯ, ಈ ಕಡೆ ಹೋಗೋ. ಗೊತ್ತು, ಹೋಗೋ. ಸುಟ್ಟೋಗಿರೋ ಕಾಫಿ ಬೀಜ. ರಾಜ ರಾಣಿಯಂತೆ ನಾನು ನೀನು, ಹಾಲು ಜೇನಿನಂತೆ ನೀನು ನಾನು, ಅರೆ ನಗುವದಿ ಪರ ಜೊತೆ ನಿರಂತರ, ತನು ಮನ ಪರಸ್ಪರ ಇರಲಿ ಹೀಗೆ. ರಾಣಿ, ರಾಜ, ನಿನ್ನನ್ನು ನೋಡುವ ಪ್ರತಿ ಕ್ಷಣವು ನನ್ನ ಗುಂಡಿಗೆಯಲ್ಲಿ ಗಂಟೆ ಹೊಡ್ಕೊಳ್ತಾ ಇರುತ್ತೆ. ಹೌದ್ರಿ, ಅದೇ ಗಂಟೆ ಲವ್ಲಿ ಸ್ಟಾರ್ ನೋಡ್ತಿದ್ದಾಗೆ ನನ್ನ ಎದೆಯಲ್ಲಿ ಟನ 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 ಅಂತ ಹೊಡೆಕೊಳ್ಳುತ್ತೆ. ರೀ, ನೀವು ಕಿಸ್ ಕೊಡೋದ್ರಲ್ಲಿ ತುಂಬಾ ಫೇಮಸ್ ಅಂತೆ. ನನಗೆ ಊರಲ್ಲೆಲ್ಲ ಕಿಸ್ಸಿಂಗ್ ರಾಜ ಅಂತಾನೆ ಕರೆಯೋದು. ನಾನಂದ್ರೆ ಬಹಳ ಫೇಮಸ್. ನೀವೇನ್ರಿ ಕಿಸ್ ಕೊಡೋದು? ನಮ್ ಲವ್ಲಿ ಸ್ಟಾರ್ ಕಿಸ್ ಹೊಡಕೊಂಡು ಶುರು ಮಾಡಿದ್ರೆ ಇಡೀ ಕರ್ನಾಟಕದಲ್ಲಿರೋ ಹುಡುಗಿರೆಲ್ಲರೂ ಕ್ಯೂ ಅಲ್ಲಿ ನಿಂತ್ಕೋತಾರೆ. ಆ ಕ್ಯೂನಲ್ಲಿ ನೀನೇನಾದ್ರೂ ನಿಂತ್ಕೊಂಡಿದ್ಯಾ? ಹಾ, ತುಂಬಾ ಜನ ಹುಡುಗಿರಿದ್ರು ಅಂತ ವಾಪಸ್ ಬಂದೆ. ಒಂದು ವೇಳೆ ಚಾನ್ಸ್ ಸಿಕ್ಕಿದ್ರೆ ಏನ್ ಮಾಡ್ತಿದ್ಯಾ? ಅವ್ರ ಕಾಲ್ ಹಿಡ್ಕೊಂಡು ನಾನ್ ನಿಮ್ ಜೊತೆ ಮಾಡ್ಬೇಕು ಅಂತೀನಿ. ಏನು ಆಕ್ಟಿಂಗ್ ನಾ? ರಾಣಿ, ನಿನ್ನ ಮುಸುಡಿಗೆ ಆಕ್ಟಿಂಗ್ ಎಲ್ಲ ಇಡ್ಸಲ್ಲ. ನೀನ್ ಅಡಿಗೆ ಮಾಡ್ಕೊಂಡು ಮನೆಯಲ್ಲೇ ಇದ್ಬಿಡು. ಇಲ್ವಾ ಇಲ್ವಾ ಇಲ್ವಾ
ಮಂಗ ಏನೇ ಆಕ್ಟಿಂಗ್ ಹೇಗ್ ಮಾಡ್ತೀರಿ? ಚೆನ್ನಾಗಿ ಮಾಡ್ತಾ ಕಣೆ. ರೀ ಮೇಡಮ್ ಹೇಳಿ ಒಂದ್ ಸಿನಿಮಾದಲ್ಲಿ ನನಗೆ ಅವಕಾಶ ಕೊಡಿಸ್ರಿ. ಒಂದು ಅಪಾರ್ಚುನಿಟಿ ಬರ್ಲಿ ನಿನಗೆ, ಖಂಡಿತ ಅವಕಾಶ ಕೊಡ್ತಾನೆ ಕಣೆ. How are you, man? I am fine. Today, what happened? I'm going to Ambika's gate. Oh, what hell are you talking? What's this? Coming to a new Jodis? Okay, ಈ ಒಟ್ಟಾರೆ ಬಂದ್ರೆ ಹೊಸ ಜೋಡಿನ ನೀವು? ಅವರು ನಿಮ್ಮ ಹೆಂಡ್ತಿನಾ? ನನ್ನ ಹೆಂಡ್ತಿ. ಅಂದಾಗೆ ನಿಮ್ಮ ಹೆಂಡ್ರು? ನಮ್ಮ ಹೆಂಡರು ನಮ್ಮನ್ನ ಬಿಟ್ಟು ಓಡಿ ಹೋದರು. ಅದಕ್ಕೆ ಕಂಡ್ರು ಹೇಳೋದು, ಹೆಂಡತಿನೇ ಆಗಲಿ ಹೆಣನೇ ಆಗಲಿ ನೋಡ್ಕೊಂಡು ಹೆಗಲಿಗೆ ಏರಿಸ್ಬೇಕು, ಇಲ್ದಿದ್ರೆ ಲೈಫ್ ಲಾಂಗು ಹೀಗೆ ಆಗೋದು. ಅಡಿಗೆ ಮನೆಗೆ ಹೋಗೋಣ, ಹಸಿವಾಗ್ತಿದೆ. ನೀವು ಉಂಡ್ರಾ? ಇಲ್ಲ, ನಿಮ್ ಹೆಂಡತಿ ಜೊತೆ ಒಂದ್ಸರಿ ಊಟ ಮಾಡ್ಬೋದಾ? ಅಂದ್ರೆ ಒಬ್ಬಟ್ಟು ಪಾಯಸ. ಹೊರಗಡೆ ಹೋಗಿ ಹೋಟ್ಲಲ್ಲಿ ಊಟ ಮಾಡಿ. ಅಲ್ಲ ಅಪ್ಪ, ಅಪ್ಪ ಸಡನ್ ಆಗಿ ನಿಮ್ ಸೊಸೆ ನೋಡಕ್ ಹೀಗೆ ಬರ್ತಾ ಇದ್ದೀರಾ? ಏನ್ ಮಾಡೋದು ಇದ್ಯಾ? ರಾಜ ನಮ್ಮಪ್ಪ ಮನೆಗೆ ಬರ್ತಾವ್ರಂತ ಕಣೋ. ನಮ್ಮ ಅಪ್ಪನ್ ಗೊತ್ತಾಗ್ದಂಗೆ ಮದುವೆ ಆಗ್ಬಿಟ್ಟಿದ್ರಿ. ನನ್ನ ಹೆಂಡತಿ ಮುಖನೇ ನಮ್ಮಪ್ಪ ನೋಡಿಲ್ಲ ಕಣೋ. ಆಸ್ತಿನೆಲ್ಲ ನನ್ನ ಹೆಸರಿಗೆ ಬರೀತಾರಂತೆ. 1-2 ಗಂಟೆ ನೀನ್ ಹೆಂಡತಿ ಕಳಿಸ್ತೀಯಾ? ಅಂದ್ರೆ ಆಕ್ಟಿಂಗ್ ಮಾಡಕ್ಕೆ? ನಾನು ಆಕ್ಟಿಂಗ್ ಮಾಡ್ತೀನಿ. ಇವಳಿಗೆ ಆಕ್ಟಿಂಗ್ ಎಲ್ಲ ಬರೋದಿಲ್ಲ. ಯಾರಿಗೆ ಆಕ್ಟಿಂಗ್ ಬರಲ್ಲ? ಅವರು ಮಾತಾಡದೆ ಕಣ್ಣಲ್ಲೇ ಆಕ್ಟಿಂಗ್ ಮಾಡ್ತಾರೆ. ಅವರು ನಟನೆ ಮಾಡಿದ್ರೆ ನಟನೆ ನಾಚ್ಕೊಂಡು ರೊಕ್ಕ ಕೊಚ್ಕೊಂಡು ಮನೆಯಲ್ಲ ಮನೆ ಕಟ್ಟುತ್ತೆ. ಆಯ್ತಾಯ್ತು, ನೀನ್ ಏನೇ ಮಾಡೋದಾದ್ರು ನೋಡ್ಕೊಂಡು ಮಾಡು. ಆಯ್ತು ರೀ, ಆರಾಮ್ಸೆ ಮಾಡು. My son, how are you? I'm happy, pa. ಇವಳೇ ನಿಮ್ ಸೊಸೆ. ಆಶೀರ್ವಾದ ತಕಳೆ. God bless you, God bless you. Who is that? ಹುಣ್ಣಿಮೆ ಚಂದ್ರ? ನೆನ್ನೆ ತಾನೇ ಅವ್ನ ಹೆಂಡತಿ ಓಡೋಗ್ಬಿಟ್ಲು. ಅದಕ್ಕೆ ನಾಯಿ ಕೆತ್ತರ್ ಕೂತವನೆ. It's okay, my son. ನೀನ್ ಮದ್ವೆ ಅಂತೂ ನನ್ ಕಣ್ ಮುಂದೆ ನೋಡಕ್ ಆಗಿಲ್ಲ. ಆದ್ರೆ ಹನಿಮೂನ್ ಮಾತ್ರ ನಾನ್ ಮುಂದೆನೆ ಮಾಡ್ಕೋಬೇಕು. ಐ ಮೀನ್ ಹನಿಮೂನ್ಗೆ ಟಿಕೆಟ್ ನಾನ್ ಬುಕ್ ಮಾಡ್ಕೊಡ್ತೀನಿ. ಸಡನ್ ಆಗಿ ಟಿಕೆಟ್ ಹೆಂಗ್ ಬುಕ್ ಮಾಡ್ತೀರಪ್ಪ? ನೋ ವರೀಸ್. ಹೇ ಮ್ಯಾನ್, ನಿಮ್ಮ ಹತ್ರ ಸ್ಮಾರ್ಟ್ ಫೋನ್ ಇದೆಯಾ? ಇದೆ ಸರ್. ಹನಿಮೂನ್ಗೆ ಮಾಲ್ಡೀವ್ಸ್ಗೆ ಟಿಕೆಟ್ ಅರ್ಜೆಂಟ್ ಆಗಿ ಬುಕ್ ಮಾಡು. ಯಾರಿಗೆ? ನಿನ್ಗೆ ಮತ್ತೆ ಇನ್ನು ಓಡೋಗಿರೋ ಹೆಂಡತಿಗೆ. ಮತ್ತೆ ಯಾರಿಗೂ? ನನ್ನ ಮಗ ಮತ್ತೆ ಸೊಸೆಗೆ. ಸರ್, ಅವ್ರಿಬ್ರು ಹನಿಮೂನಿಗೆ ಹೋಗಕ್ ಆಗಲ್ಲ. ಅಪ್ಪ, ಅಂದ್ರೆ ಹನಿಮೂನ್ ಮಾಡ್ಕೊಳಕ್ ಹೋದಾಗ್ಲೇ ಅವ್ನ ಹೆಂಡತಿ ಓಡೋಗಿರೋದು. ಅದಕ್ಕೆ ಹಂಗ ಆಡ್ತಾವ್ನೆ. ಹೌದು ಸರ್, ಅವಾಗಿಂದ ಈಗ ಆಡ್ತಾನೆ ಇದ್ದಾರೆ ಅಲ್ವಾ ಅಣ್ಣಯ್ಯ? ಸರಿ, ನಿಮ್ಮ ಇಬ್ಬರ ಮಧ್ಯೆ ವಯಸ್ಸು ಗ್ಯಾಪ್ 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 ಎಲ್ಲ ಆಯ್ತಪ್ಪ. ಅಪ್ಪ, ನಿಂಗಿನ್ನ ಡೌಟಾ? ನೋಡಿ. ಅಯ್ಯೋ, ಇನ್ನೂ ಡೌಟ್ ಆದ್ರೆ ನೀನ್ ಕೊಡೆ. ರೀ, ಮಾನಸ ನೋಡ್ತಿದ್ದಾಳೆ. ಅಯ್ಯೋ, ಅವಳು ನೋಡಿದ್ರೆ 2 ಕೊಡೆ. ವೆರಿ ಗುಡ್ ಸರ್. ಹೀಗೆ ನನ್ನ ಮರ್ಯಾದೆ ಉಳಿಸ್ತಾ ಇರು. ಐ ಆಮ್ ವೆರಿ ಹ್ಯಾಪಿ ನೌ. ನನ್ನ ಎಲ್ಲಾ ಚಿರಸ್ರ ಆಸ್ತಿನ ನಿನ್ನ ಹೆಸರಿಗೆ ಬರೆದು ಕೊಡ್ತಾ ಇದ್ದೀನಿ. ಅಪ್ಪ, ಓಕೆ ಸನ್, ಐ ಆಮ್ ರಿಟರ್ನಿಂಗ್ ಟು ಅಂಡಮಾನ್ ರಿಕೋಬರ್. ರೀ, ನಾನು ಆಕ್ಟ್ ಹೇಗ್ ಮಾಡ್ದೆ? ಏನೇ ಆಕ್ಟಿಂಗು? ನನ್ನ ಅಣ್ಣಯ್ಯ ಅಂತ ಕರಿತಾ ಇದೆಯಲ್ಲೇ. ರೀ, ಸಾರಿ ರೀ, ನಾನು ಪರಕಾಯ ಪ್ರವೇಶ ಮಾಡ್ಬಿಟ್ಟಿದ್ದೆ. ಪರಕಾಯ ಮಾಡ್ದಂಗೆ ಇರ್ಲಿಲ್ಲ, ಗಡ್ಪಾರಿಯಲ್ಲಿ ಕುಚ್ಚಿದಂಗಿತ್ತು. ಹೋಗೋಣ. ಅಯ್ಯೋ ದೇವ್ರ. ಹಲೋ ಅಪ್ಪ, 10 ನಿಮಿಷದಲ್ಲಿ ಮನೆಗೆ ಬರ್ತಾ ಇದ್ದೀರಾ? ಅಂದ್ರೆ ನಿಮ್ ಸೊಸೈಟಿ ನೋಡಕ್ಕೆ ಕಣ್ಣ ಆಪರೇಷನ್ ಮಾಡಿಸ್ಕೊಂಡು ಡೈರೆಕ್ಟ್ ಇಲ್ಲಿಗೆ ಬರ್ತಾ ಇದ್ದೀರಾ? ಈಗ ನನ್ನ ಹೆಂಡತಿ ಬೇರೆ ಮನೆಯಲ್ಲಿಲ್ಲ, ಇನ್ನು ಯಾರನ್ನ ಹೆಂಡತಿ ಅನ್ಕೊಳ್ಳಿ. ಓ, ರಾಜು ಅವ್ರು ಇದಾರಲ್ಲ. ರಾಜು, ಏ ರಾಜು, ಬಮ್ಮ ಇಲ್ಲಿ. ನನ್ನ ಹೆಂಡತಿಗೆ ನೋಡಕ್ಕೆ ನಮ್ಮ ಅಪ್ಪಾಜಿ ಬರ್ತಿದ್ದಾರೆ. 1 ಗಂಟೆ ನಿಮ್ಮ ಹೆಂಡತಿನ ಯೂಸ್ ಮಾಡ್ಕೋಬಹುದಾ? ಆಕ್ಟಿಂಗ್ ಮಾಡಕ್ಕೆ. ನನ್ನ ಹೆಂಡತಿನ ಏನ್ ಅನ್ಕೊಂಡಿದ್ಯಪ್ಪ? ಹೆಂಡತಿನ ಅನ್ಕೊಂಡಿದ್ದೀನಿ.
ನೀವು ಕರೆದ ಕೂಡಲೇ ಅವಳು ಹೂ ಅಂತಳ ರೀ ನಾನು ಹೂನ್ರಿ ಪ್ಲೀಸ್ ಅವಕಾಶ ಕೊಡ್ರಿ ನಾನು ಆಕ್ಟ್ ಮಾಡ್ತೀನಿ. ಇವಳಿಗೆ ಆಕ್ಟಿಂಗ್ ಬರೋದಿಲ್ಲ ಸರ್. ಸರ್ ಇವಳು ನವರಸಗಳ ಕುಟ್ಟಿ ಪುಡಿ ಮಾಡಿ ಕುಡ್ದ ಏಕೈಕ ನಟಿ. ಇವಳ ನಟನೆ ನೋಡಿದ್ರೆ ವಾಮಿಟ್ ಹಂಗೆ ಬಂದಿರೋದು ವಾಪಸ್ ಹೋಗ್ಬಿಡುತ್ತೆ ಅಂತ ನೋಡು ಮಾಡು, ಏನು ಮಾಡೋದಾದ್ರು ನೋಡಿಕೊಂಡು ಆಕ್ಟ್ ಮಾಡು. ದಯವಿಟ್ಟು ಹೇಳ್ತಿದ್ದೀನಿ, ಸ್ವಲ್ಪ ಗ್ಯಾಪ್ ಮೇಂಟೈನ್ ಮಾಡಿ. ಅವ್ರ ಒಬ್ಬನ ಜೊತೆ ಆಕ್ಟಿಂಗ್ ನೋಡಿ ನೋಡಿ ಸಾಕಾಯ್ತು. ದೂರ ದೂರ ನಿಂತು ಆಕ್ಟ್ ಮಾಡಿ. ಲೇ ಮಗನೇ, ಅಪ್ಪ ಬನ್ನ ಬಾರೇ. ಏ ಬೇಕು ನನ್ನ ಮಗನೇ, ಎಲ್ಲ ನನ್ನ ಸೊಸೆ ಸಸ್ಯ ನೋಡ್ಬೇಕಂತಿದ್ದಲ್ಲ ಇವಳೇ ಅಪ್ಪ ಸಸ್ಯ. ಆಸ್ಪತ್ರೆ ತಗೊಳ್ಳೆ ಅಂತ ಇರ್ಲಿ, ಎಲ್ಲೋ ನೋಡಿದಿನಲ್ಲ, ಎಲ್ಲೋ ನೋಡಿದಿನಲ್ಲ ಅಪ್ಪ. ಅದಾಗೆ ಇವ್ರು ಯಾರು? ನಮ್ ಚಿಕ್ಕಪ್ಪ. ಅಪ್ಪ ಒಂದ್ಸತಿ ಸೊಸೆನ ನೋಡ್ಬೇಕಂದಿ ಅಲ್ವಾ? ನೋಡಿ ಆಯ್ತಲ್ಲ, ಹೊರಡಪ್ಪ. ಎಲ್ಲ ಆಸ್ತಿನೂ ನಿನ್ನ ಹೆಸರಿಗೆ ಬರ್ತಿದ್ದೀನಿ. ನಾನು ಕಾಶಿ ಯಾತ್ರೆಗೆ ಹೋಗ್ತಾ ಇದ್ದೀನಿ. ಆಸ್ತಿ ಕೊಟ್ಬಿಟ್ಟ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆಸ್ತಿ ಸಿಕ್ತಲ್ಲ? ಆಸ್ತಿ ಸಿಕ್ತು. ಹೋಗಪ್ಪ, ಚಿನ್ನ ಒಳಗಡೆ ಬಾ. ಆಸ್ತಿ ಸಿಕ್ತಲ್ಲ, ಇವಳು ಯಾಕೆ ಆಕ್ಟಿಂಗ್ ಮುಗಿತಲ್ಲ? ಹೋಗೋ. ಥ್ಯಾಂಕ್ ಯು ಸೊ ಮಚ್ ಸರ್. ಆಂಟಿ ನೋಡು, ಯಾರು ಹೇಳ್ತೀನಿ ನೀನು? ಯಾರ ಮನೆಗೆ ಹೋಗ್ತಾ ಇದೀಯೇ? ಮಾನ ಮರ್ಯಾದೆ ಏನು ಇಲ್ವೇನೆ ನಿನಗೆ? ಆಕ್ಟಿಂಗ್ ಗಂಧ ಕಾಳಿ ಗೊತ್ತಿಲ್ವೇ ನಿನಗೆ? ಹೇಗ್ ಮಾಡ್ತೀರಿ? ನೀವು ನನಗೆ ಅವಮಾನ ಮಾಡ್ತಿಲ್ಲ, ನನ್ನಲ್ಲಿರೋ ಕಲೆಗೆ ಅವಮಾನ ಮಾಡ್ತಿದ್ರ. ನಾನು ಇನ್ನೊಂದು ಕ್ಷಣನೇ ಇಲ್ಲಿರಲ್ಲ. ಅಯ್ಯಪ್ಪ, ಇವಳು ನನ್ನ ಹೆಂಡ್ತಿನ ಪಕ್ಕದವ್ರ ಹೆಂಡ್ತಿನ ಒಂದು ಅರ್ಥ ಆಗ್ತಿಲ್ಲಲ್ಲ. ಪ್ರೇಮ್ ಸರ್, ನಿಮ್ ಕೆರವನಲ್ಲಿ ಇರ್ತೀನಿ, ಬನ್ನಿ. ಅಯ್ಯೋ ದೇವ್ರೆ, ಯಾಕೆ ಫೋನ್ ಮಾಡ್ತಿದ್ದಾರೆ? ಹಲೋ ಅಪ್ಪ, ಏನು ಮನೆಗೆ ಬರ್ತಾ ಇದ್ದೀರಾ? ಏನು ನನ್ನ ಹೆಂಡತಿನ ನೋಡ್ಬೇಕಾ? ಅಲ್ಲಪ್ಪ, ಅಯ್ಯೋ ದೇವ್ರೆ, ನನ್ನಪ್ಪ ಬೇರೆ ಮನೆಗೆ ಬರ್ತಾ ಇದ್ದಾರಲ್ವಾ? ನಾನು ಕೂಡ ಪಕ್ಕದ ಮನೆಯವರೆಗೆ ನಾನು ಮದುವೆ ಆಗಿದ್ದು ನಮ್ಮ ಅಪ್ಪನಿಗೆ ಗೊತ್ತಿಲ್ಲ. ಈಗ ಅವ್ರ ಮನೆಗೆ ಬಂದಾಗ ನನ್ನ ಹೆಂಡತಿ ಇಲ್ಲ ಅನ್ನೋದು ಗೊತ್ತಾದ್ರೆ ನನಗೆ ಆಸ್ತಿಯಲ್ಲಿ ಪಾಲು ಸಿಕ್ಕಲ್ಲ. ಏನ್ ಮಾಡ್ಲಿ, ಇವಳು ಬೇರೆ ಮನೆಯಲ್ಲಿಲ್ಲ. ಹಲೋ, ಗಾಡಿ ಬರ್ತಿಲ್ಲ ಪ್ರೇಮ್ ಅವ್ರೆ? ಹೇಳೋ ಬಾಣ್ಲಿ. ಒಂದು ಲೇಡಿ ಜೂನಿಯರ್ ಆರ್ಟಿಸ್ಟ್ ಇದ್ರೆ ಕಳಿಸ್ತೀರಾ? ಓಕೆ ಕಳಿಸ್ತೀನಿ. ಸರಿ. ನಮಸ್ಕಾರ. ನಮಸ್ತೆ. ನನ್ನ ನಿಮ್ಮ ಹೆಂಡತಿ ತರ ಆಕ್ಟಿಂಗ್ ಮಾಡಕ್ ಕಳ್ಸವ್ರೆ. ನನ್ನನ್ನು ಅದಕ್ಕೆ ಕರ್ಸಿದ್ದಾರೆ. ಇಬ್ರಿಬ್ರ? ಅಯ್ಯೋ ದೇವ್ರೆ. ಹಲೋ ಪ್ರೇಮ್ ಅವ್ರೆ, ಇಬ್ರನ್ನ ಕಳ್ಸಿದೀರಾ? ಇಬ್ರು ಬಂದ್ಬಿಟ್ರ? ಅಯ್ಯೋ, ಒಬ್ರು ಮಿಸ್ ಆದ್ರೆ ಇನ್ನೊಬ್ರು ಇಲ್ಲ ಅಂತ ಇಬ್ರ ಹೇಳಿದ್ದೆ. ಏನಾದ್ರು ಮ್ಯಾನೇಜ್ ಮಾಡ್ರಿ. ನೋಡ್ರಮ್ಮ, ನಮ್ಮಪ್ಪ ಇವಾಗ ಬರ್ತಾರೆ. ಅವರು ಎದುರಿಗೆ ಸಖತ್ತಾಗಿ ಆಕ್ಟ್ ಮಾಡ್ಬೇಕು. ನಿಮಗೆ ಡಬಲ್ ಪೇಮೆಂಟ್ ಕೊಡ್ತೀನಿ. ಓಕೆ. ರಾಜು, ಇದ್ಯಾನಲ್ಲ ರಾಜು? ಇಬ್ರವ್ರ, ಇವ್ರಿಬ್ರಲ್ಲಿ ಯಾರಲ್ಲ ನನ್ ಸೊಸೆ? ಇಬ್ರು. ಇದ್ಯಾಕಲ್ಲ ಇಬ್ರು ಮದುವೆ ಅದ? ಅಪ್ಪ, ಅದು ನೀವು ಆಫೇಲಿ ಬೇಕಾದ್ರೆ ಅಮ್ಮ ತೀರ್ಕೊಂಡ್ರಲ್ವಾ, ಆ ಪರಿಸ್ಥಿತಿ ಮುಂದಕ್ಕೆ ನನಗೆ ಬರಬಾರ್ದಂತ ಇಬ್ಬರನ್ನು ಮದುವೆ ಆಗಿದ್ದೀನಿ. ಹೆಂಗಾರ ಹಾಳಾಗೋಗು, ನಂಗೆ ಹೊಟ್ಟೆ ಸಿದದ ಒಂಚೂರು ಇಟ್ಟಿಗಿಟ್ಟು ಕೊಡ್ಲಾ? ಅಪ್ಪನಿಗೆ ಹಸಿವೆ ಹೋಗದಂತೆ ಊಟ ತಾನೆ, ಊಟ. ಅಪ್ಪ ತಗೊಳ್ತಪ್ಪ. ಆದ್ರೂ ಹಿಡಿತ ಸರಿಯಾಗಿರ್ದವ ಹಿಡ್ದಿದ್ಯೆ. ಮಾವ ತಗೊಳ್ಳಿ, ಕೋಳಿ ಕೂದು ಉಪ್ಸಾರ್ ಮಾಡಿದೀನಿ. ಮಾವ, ಬದ್ನೆಕಾಯಿ ಪಲ್ಯ ತುಂಬಾ ಚೆನ್ನಾಗಿ ಮಾಡಿದೀನಿ. ಸೂಪರ್ ನನ್ನ ಮಗನೇ, ನಿನ್ಗೆ ಆಸ್ತಿ ಕೊಡುವ ಅಂತ ಬಂದಿದೆ. ಇವ್ರಿಬ್ಬರನ್ನ ನೋಡಿದ್ಮೇಲೆ ನಿನ್ಗೆ ಆಸ್ತಿ ಎಲ್ಲ 10 ಪೈಸಾ ಕೊಡಲ್ಲ. ಇಲ್ಲೇ ಎರ್ದಾಗ್ತ ನೋಡು. ಸೂಪರ್ ನನ್ನ ಮಗನೇ, ಊರ್ ಕಡೆ ನೀನು. ಏನ್ರಮ್ಮ ಮಾಡಿದ್ರ? ನೀವೇ ಹೇಳಿದ್ರಲ್ಲ ಸರ್, ಆಕ್ಟಿಂಗ್ ಸ್ವಲ್ಪ ಚೆನ್ನಾಗಿ ಮಾಡಿ ಡಬಲ್ ಪೇಮೆಂಟ್ ಕೊಡ್ತೀನಿ ಅಂತ, ಅದಕ್ಕೆ ಹೀಗೆ ಮಾಡಿದ್ರೆ. ಅಯ್ಯೋ ದೇವ್ರೆ, ಅಪ್ಪನೂ ನನ್ನ ಬಿಟ್ಟು ಹೋದ, ಹೆಂಡತಿನೂ ನನ್ನ ಬಿಟ್ಟು ಹೋದ್ಲು. ಇದಕ್ಕೆಲ್ಲ ಕಾರಣ ರಮೇಶ, ಸುರೇಶ. What's your problem? What is you louding you sound? I don't shout ya. I don't like sound. Hey. Tell me, what are your problem? ಏನರೋ ಟೆಲ್ ಮಿ.
ಏನ್ ಟೆಲ್ಮಿ ಅಂತ ನನ್ನ ಸಂಸಾರನೇ ಹಾಳು ಮಾಡಿ ಟೆಲ್ಮಿ ಅಂತ ಸಾಯ್ತಾರೆ. ಥ್ಯಾಂಕ್ ಯು ರಾಜು. ಓಡೋಗಿರೋ ನನ್ನ ಹೆಂಡ್ತಿನ ಮತ್ತೆ ಕರ್ಸಿದ್ಕೆ ಥ್ಯಾಂಕ್ಸ್ ಕಣು. ನಮ್ಮಿಬ್ರಿಗೂ ಹುಟ್ಟೋ ಮಗುಗೆ ರಾಜಾ ಹುಲಿ ಅಂತ ಹೆಸರು ಇಡ್ತೀನಿ. ನಾನೇ ಎಷ್ಟು ನನಗೆ ಹುಟ್ಟೋ ಮಗು ಹೆಸರು ಹುಲಿ ರಾಜ ಅಂತ ಇಡ್ತೀನಿ. ಅಯ್ಯೋ ನನ್ನ ಮಕ್ಕಳ, ನಿಮ್ಮ ಸಂಸಾರನ ಸರಿ ಮಾಡ್ಲಿಕ್ಕಂತ ಹೋದ್ರೆ ನನ್ನ ಸಂಸಾರಕ್ಕೆ ಕೊಳ್ಳಿ. ನಮ್ಮ ಸಂಸಾರದಲ್ಲಿ ಕಣ್ಣೇಲಾಗಿ ತೊಳೆದು ಈಗ ನೀವು ಒಬ್ಬರೂ ನೆಮ್ಮದಿಯಾಗಿರ್ಬಾರ್ದು ಕಣೋ. ಬರ್ಲಿ ಜೋರಾದ ಚಪ್ಪಾಳೆ. ಇದು ನೀವೆಲ್ಲರೂ ನಂಬಲೇಬೇಕು, ನಿನ್ನೆ ಬರೀ 2 ಅವರಲ್ಲಿ ರೆಡಿ ಆದಂತ ಸ್ಕಿಟ್ ಇದು. ನೋಡೋಣ ಜಡ್ಜಸ್ ಏನ್ ಹೇಳ್ತಾರೆ ಅಂತ. ಜಗಣ ನಿಮ್ಮ ಹತ್ರನೇ ಬರ್ತೀವಿ ಡೈರೆಕ್ಟ್ ಫಸ್ಟ್. ನನಗೆ ನಂಬಕ್ಕೆ ಆಗಲಿಲ್ಲ. ಯಾಕೆ ಅಂದ್ರೆ ಒಂದು ಹೊಸ ಪಾತ್ರಧಾರಿ ಬಂದ್ರು. ನಿಮ್ಮಲ್ಲಿ ಬಹಳ ದೊಡ್ಡ ಕಲಾವಿದೆ ಇದಾರೆ. ಅಂಬಿಕಾ ಅವರೇ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ರಿ, ಖುಷಿ ಆಗೋಯ್ತು. ಈ ಆಕ್ಟಿವ್ ಹೊತ್ತ ತುಂಬಾ ಮಜವಾಗಿತ್ತು. ಇಬ್ಬರಿಗೂ ಏನೋ ಪ್ರಾಬ್ಲಮ್ ಆಗಿ ಒಂದು ಹುಡುಗಿಯಿಂದ 2 ಪ್ರಾಬ್ಲಮ್ ಸಾಲ್ವ್ ಆಗಿ ಇವನ್ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಇವ್ರು ಬಿಟ್ಟು ಹೋದವ್ರು ವಾಪಸ್ ಬಂದಿದ್ದು. ಕಾನ್ಸೆಪ್ಟೇ ಎಕ್ಸ್ಟ್ರಾರ್ಡನರಿ ಆಗಿತ್ತು. ಎಲ್ಲರೂ ಅದ್ಭುತವಾಗಿ ಆಕ್ಟ್ ಮಾಡಿದ್ರು. ನಮ್ಮ ರಾಮನಗರ ಟೈಪಿಂಗ್ ಇನ್ಸ್ಟಿಟ್ಯೂಟ್ ಅಂತೂ ಚಿಂದಿ ಚಿತ್ರನ ಸಕಲ ಮಾಡ್ತಿದ್ವು. ಆಸ್ ಯೂಶಲ್ಲು ನಮ್ಮ ನಿಂಬೆಹಣ್ಣು ನಿಜವಾಗ್ಲೂ ಚೆನ್ನಾಗಿ ಮಾಡಿದೆ ಕಣ. ಭಾಳ ಖುಷಿ ಆಯ್ತು. ಅದರಲ್ಲಿ ಪರ್ಟಿಕ್ಯುಲರ್ ಮಧ್ಯ ಒಂದು 2-3 ಕಡೆ ಅಂತೂ ತುಂಬ ಮಜವಾಗಿತ್ತು. ಇವರಿಬ್ಬರು ಪೇರ್ ಎಕ್ಸ್ಟ್ರಾರ್ಡನರಿ. ತಂದೆ ಪಾಪ ಅವ್ರು ಒಂದು ಸ್ಮಾಲ್ ರೋಲ್ ಆಗಿ ಬಂದರು. ದಾನಪ್ಪ ಚೆನ್ನಾಗಿ ಮಾಡಿದ್ರಿ ದಾನಪ್ಪ. ಓವರ್ ಆಲ್ ದಿಸ್ ಆಕ್ಟ್ ವಾಸ್ ಫಂಟಾಸ್ಟಿಕ್. ಓಕೆ ಲವ್ಲಿ ಸ್ಟಾರ್ ಅಂಬಿಕಾ, ಒಳ್ಳೆ ಟ್ಯಾಲೆಂಟ್ ಇರೋ ಹುಡುಗಿ ನೀನು. ಆಕ್ಟ್ ಮಾಡು ನೀನು, ಸಕ್ಕತ್ತಾಗಿ ಪರ್ಫಾರ್ಮ್ ಮಾಡೋದು ನೀನು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸಖತ್ ಖುಷಿ ಆಯ್ತು. ಎಲ್ಲರೂ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿ, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಎಸ್ ಮೇಡಮ್. ಅಂಬಿಕಾ ಚಳಿತಾಳೆನು ಅಂಬಿಕಾ, ಅಂಬಿಕಾ ಬಿಸಿ ಮಾಡೆಯ ಅಂಬಿಕಾ. ನಾನೊಂದು ಹೇಳ, ದಾನಪ್ಪ ಬಂದು ತುಂಬಾ ಖುಷಿ ಆಯ್ತಪ್ಪ. ದಾನಪ್ಪ ಖುಷಿ ಆಯ್ತು. ನನಗೆ 99% ಆಯ್ತು. 1% ತಮ್ಮನ್ ಬಿದ್ನಲ್ಲ, ಅಪ್ಪನಿಗೆ ಏನ್ ಆಗ್ಲಿಲ್ವೇನೋ. ಬಟ್ ದಾನಪ್ಪ, ಈಗ ನಿನಗೆ ಆಕ್ಟಿಂಗ್ ಬರುತ್ತಾ ಅಂದಾಗ ಅದೆಲ್ಲ ಮಾಡ್ತಿಲ್ಲ, ಕೊನೆಗೆ ಬಾ ಮನಿಕೋ ಸೇರ್ಸ್ಕೊಂಡ್ ಮಾಡಿ. ರೀ ನನಗೆ ಆಕ್ಟ್ ಮಾಡಕ್ಕೆ ಅವಕಾಶ ಕೊಡಿಸ್ರಿ. ನಿನಗೆ ಇಲ್ಲ ಕಣೆ, ಆಕ್ಟಿಂಗ್ ಬರಲ್ಲ ಕಣೆ ನಿನಗೆ. ನನಗ ತುಂಗ ಬಾ ಮಲಿಕಾ. ಇದು ಮಾಡಿದ್ರೆ ಇವನೇ ರಾಮನಗರ ಕೈಲಿ ಅವನ ತರ ಆಕ್ಟ್ ಮಾಡಿಸು ನೋಡೋಣ. ಮಾಡಮ್ಮ. ನಿನಗೆ ಆಕ್ಟಿಂಗ್ ಮಾಡಕ್ ಬರಲ್ಲ ಕಣೆ. ಆನಂದ, ಹೆಂಗೋ ಅವ್ರಿಬ್ರು ಮಾಡಾಯ್ತು. ಅಂಬಿಕನ ಕೈನಲ್ಲಿ ಅದೊಂದ್ಸರಿ ಮಾಡಿಸ್ಬಿಡ. ಆಕ್ಟಿಂಗ್ ಮಾಡಕ್ಕೆ ಬರಲ್ಲ ಕಣೆ. ಸೂಪರ್. ದಿಸ್ ಇಸ್ ದ ಬೆಸ್ಟ್ ಕಂಟೆಂಟ್. ಅದ್ಭುತ. ಅಂಬಿಕಾ ಹೇಳಿ, ಏನಿತ್ತು ನಿಮ್ಮ ಎಕ್ಸ್ಪೀರಿಯನ್ಸು? ಶರಣಯ್ಯ ಸರ್ ಬಂದ್ರು, ನೀ ಯಾಕೆ ಮಾಡ್ತೀಯಾ ಅಂತ ಕೇಳಿದ್ರು. ನಾನು ಯಾವಾಗ ಕೇಳ್ತಿದ್ದೆ ಸರ್, ಸುಮ್ಮನೆ ಒಂದು ಎಂಟ್ರಿ ಆದ್ರೂ ಕೊಡ್ಸಿ ಸರ್ ನಂಗೆ ಅಂತ ಕೇಳ್ತಾ ಇದ್ದೆ ನಾನು ಯಾವಾಗ. ಮಾಡ್ತೀಯಾ ಅಂತ ಕೇಳಿದ್ರು. ಸರ್ ಏನ್ ಸರ್ ಮಾಡೋಗು, ಅಪ್ಪಣ ನಿನ್ ಗಂಡ ಅಂತ ಹೇಳಿದ್ರು. ಅಷ್ಟೇ. ಅದಾದ್ಮೇಲೆ ರೀಡಿಂಗ್ ಅಲ್ಲೇ ಗೊತ್ತಾಗಿದ್ದು ನನ್ಗೆ ಏನು ಇದು ಸ್ಕಿಟ್ ಅಂತ ಹೇಳಿ. ಸೊ ಲಾಸ್ಟ್ ರೀಡಿಂಗ್ ಅಲ್ಲಿ ನೋಡ್ಕೊಂಡಾಗ ಈ ತರ ಅಂತ ಅಲ್ಲಲ್ಲೇ. ಥ್ಯಾಂಕ್ ಯು. ಮ್ಯೂಸಿಕ್ ಇದೆ. ಖಂಡಿತ ಇಲ್ಲೇನೋ ಸಮಸ್ಯೆ ಇದೆ. ಆ ಸಮಸ್ಯೆಗೆ ಉತ್ತರ ಏನು? ಆ ಸಮಸ್ಯೆನ ಬಿಡಿಸೋಕೆ ಆಪ್ತ ಮಿತ್ರ ಚಿತ್ರದ ರಾಮಚಂದ್ರ ಆಚಾರ್ಯ ಏನಾರು ಬರ್ತಾ ಇದಾರ ಅನ್ನೋ ಈ ನಿಮ್ಮ 108 ಪ್ರಶ್ನೆಗಳಿಗೆ ಆಕ್ಟ್ ಮೂಲಕ ಉತ್ತರ ಕೊಡಕ್ಕೆ ಬರ್ತಾ ಇದಾರೆ ಗದಗ್ನ ಜವಾರಿ ಆಯ್ದ ಹರೀಶ್, ಯಲ್ಲಾಪುರದ ಶುಭಲಕ್ಷ್ಮಿ, ವಿಜಯಪುರದ ನಿಜಾಮುದ್ದೀನ್, ಸೀನಿಯರ್ ಖಿಲಾಡೀಸ್ ಮಂಥನ, ದೀಪಿಕಾ ಹಾಗೂ ಕೋಳಿಕಳ ಮನೋಹರ.
ಚುಟು 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 ಎಲ್ಲಿ ಚುಟು ಚುಟು ಅಂತೈತಿ ನನಗ ಚುಮು ಚುಮು ಆತೈತಿ ಚುಟು ಚುಟು ಅಂತೈತಿ ನನಗ ಚುಮು ಚುಮು ಆತೈತಿ ಜಡ್ಜಸ್, ನಾನು ಯಾಕೆ ಈ ತರ ಎಣ್ಣೆಲಿ ಬಿದ್ದು ಒದ್ದಾಡ್ತಾ ಇದ್ದೀನಿ ಅಂತ ಎಲ್ರಿಗೂ ಡೌಟ್ ಇರ್ಬೋದು. ನಮ್ಮ ವಂಶದ ಹೆಸ್ರೆ ಕೈಯಣೆ ವಂಶ ಅಂತ. ಇವಳು ನನ್ನ ಗರ್ಲ್ ಫ್ರೆಂಡ್ ಮದರಂಗಿ. ಇವ್ ನನ್ ಬಾಯ್ ಫ್ರೆಂಡ್ ಕಮಾಂಗಿ. ಚಿನ್ನು, ಇವತ್ತು ನನ್ನ ಬರ್ತ್ಡೇ. ಏನು ಗಿಫ್ಟ್ ಕೊಡಲ್ವಾ? ಗಿಫ್ಟ್ ಬೇಕಾ ಮುದ್ದು? ನಿನ್ ಏನ್ ಬೇಕು ಕೇಳು, ಏನ್ ಕೇಳಿದ್ರು ಕೊಡ್ತೀನಿ. ಚಿನ್ನು, ಯಾರು ಈ ಜಗತ್ತಲ್ಲಿ ಕೊಟ್ಟಿರ್ಬಾರ್ದು ಆ ತರದ ಒಂದು ಗಿಫ್ಟ್ ಕೊಡೆ. ಆ ತರದ್ ಗಿಫ್ಟ್ ಬೇಕಾ? ಕಣ್ ಮುಚ್ಕೊಳ. ಚಿನ್ನು, ಯಾರು ಕೊಟ್ಟಿಲ್ದವ್ರದ್ ಕೇಳ್ದೆ, ಎಲ್ಲ ಕೊಡೋದನ್ನೇ ಕೊಟ್ಬಿಟ್ಟೆ. ಎಲ್ಲ ಹೆಣ್ಮಕ್ಳ ಹತ್ರ ಇದನ್ನೇ ತಗೋತ್ಯಾ? ಹೋಗ ಡಬ್ಬ ನನ್ ಮಗನೇ. ಪ್ಲೀಸ್ ಕಣೆ, ನಾನು ನಿನ್ಗೋಸ್ಕರ ಒಂದು ಗಿಫ್ಟ್ ತಂದಿದ್ದೀನಿ. ಹೌದಾ? ಪ್ರೇಮ್ ಸರ್ ಏನೋ ತುಂಬಾ ಕಾಸ್ಟ್ಲಿ ಗಿಫ್ಟ್ ಕೊಡ್ತಾ ಇರ್ಬೇಕು. ಅದೇನು ಅಂತ ನೋಡೋಣ. ಕಣ್ಮುಚ್ಚು. ಕೊಡು. ಕಣ್ಬಿಡು. ಗಿಫ್ಟ್. ಎಲ್ಲಿದೆ ಗಿಫ್ಟ್? ನಾನೇ ನಿನ್ ಗಿಫ್ಟ್ ಅಲ್ವಾ? ಚಿನ್ನು, ಇವತ್ತು ಎಣ್ಣೆಗೆ ಬಿದ್ದಿ ಒದ್ದಾಡದ್ಮೇಲೆ ನಿನ್ನ ನಿಜವಾದ ಬಣ್ಣ ಆಡಿಯನ್ಸ್ಗೆಲ್ಲ ಗೊತ್ತಾಗ್ತಿದೆ. ಇವಾಗ ಒಂದ್ ಸೆಲ್ಫಿ ಹೊಡ್ಕೊಳ್ಳೋಣ. ತಗೊಳ್ಳೋಣ. ಐ ಕಾಂಟ್ ಮೊಬೈಲ್ ಕಾಣಿಂಗ್. ಏನಾಯ್ತು? ಮೊಬೈಲ್ ಕಾಣ್ತಲ್ವಲ್ಲ? ಯಾಕೋ ಒಳ್ಳೆ ಚಡ್ಡಿಲಿ ಇರ್ವೆ ಬಿಟ್ಟಂಗ ಆಡ್ತಿದ್ಯಾ? ಚಿನ್ನ, ಮೊಬೈಲ್ ಎಲ್ಲ ಕಾಣಿಸ್ತಾ ಇಲ್ಲ. ಕಾಣಿಸ್ತಿಲ್ವಾ? ಬಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ. ಪೊಲೀಸ್ ಸ್ಟೇಷನ್? ಈ ಮ್ಯಾಟ್ರ್ ಪೊಲೀಸ್ ಸ್ಟೇಷನ್ ಹೋಗ್ಲೇಬಾರ್ದು. ಯಾಕೆ? ಅದು ಅಂತದ್ ಏನೋ ಇದೆ. ಅದ್ರಲ್ಲಿ ಏನಾದ್ರು ನಮ್ ಫೋಟೋಸು, ಆ ವಿಡಿಯೋ ಏನಾದ್ರು? ಪಾಪಿ ನನ್ನ ಮಗನೇ, ಆ ವಿಡಿಯೋನ ನೋಡಿದ ತಕ್ಷಣ ಡಿಲೀಟ್ ಮಾಡ್ತೀನಿ ಅನ್ನೋ ಯಾಕೋ ಡಿಲೀಟ್ ಮಾಡಿಲ್ಲ? ಬೋರ್ ಆದಾಗ ನೋಡೋಣ ಅಂತ ಇಟ್ಕೊಂಡಿದ್ದೆ. ಬೋರ್ ಆದಾಗ ನೋಡಕ್ ಅದೇ ವಿಡಿಯೋ ಬೇಕಿತ್ತು. ನೋಡು, ದೂರದ ಮಾತಾಡು. ಆ ವಿಡಿಯೋ ಸಿಗೋವರೆಗೂ, ಆ ಫೋನ್ ಸಿಗೋವರೆಗೂ ನೀನ್ ನನ್ಗೆ ಮಾತಾಡಿಸ್ಬೇಡ. ನಾನು ಹೋಗ್ತೀನಿ. ಹೋಗು. ಜಡ್ಜಸ್, ಅಕಸ್ಮಾತ್ ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ ಇಟ್ಕೊಳ್ಳಿ, ಸ್ಪ್ರೆಡ್ ಆಗುತ್ತೆ, ಯೂಟ್ಯೂಬ್ ಅಲ್ಲಿ ವೈರಲ್ ಆಗ್ತೀನಿ. ಇದಕ್ಕೆ ಪರ್ಫೆಕ್ಟ್ ಪರ್ಸನ್ ಅಂದ್ರೆ ಪ್ರೈವೇಟ್ ಡಿಟೆಕ್ಟಿವ್ ಆಫೀಸರ್ಸ್. ಆಫೀಸರ್ಸ್ ಆಫೀಸರ್ಸ್ ಏನ್ ಸರ್ ನಿಮ್ ಹವಾ ಬತ್ಪತ್ತಿದಂಗೆ ಎಲ್ಲಾನು ಸಾಯ್ಸೇ ಬಿಟ್ರಿ. ಫಿನಾಲೆ ಹತ್ರ ಬಂತಲ್ಲ, ಕಾಂಪಿಟೇಷನ್ ಇರಬಾರ್ದು ಅಂತ ಏಕಕಾಲಕ್ಕೆ ಎಲ್ಲರನ್ನು ಫಿನಿಶ್ ಮಾಡಿದೆ. ಸರ್, ಈ ಗಿಲ್ಲಿ ನಟ ನನ್ನ ಜೊತೆ ಸ್ಕಿಟ್ ಮಾಡ್ದಾಗಲೇ ಸತ್ತೋಗ್ಬಿಟ್ಟಿದ್ದ. ಅಯ್ಯೋ ಕಿತ್ತೋದ್ ನನ್ನ ಮಗನೇ, ನಿನ್ ಜೊತೆ ಸ್ಕಿಟ್ ಮಾಡಿದವ್ರು ಯಾರು ಕಾಮಿಡಿ ಕಿಲಾಡಿಯಲ್ಲಿ ಉಳಿದಿದಾರೋ? ಎಲ್ಲರೂ ಬೋಂಡಾ ಬಜಿ ಬಿಡ್ಕೊಂತ ಆಟಾಡ್ತಾ ಇದಾರೆ. ನೋಡಿ ಸರ್, ಒಳಗಡೆ ನಿಂತ್ಕೊಂಡು ಕೌಂಟರ್ ಕೊಡೋದಲ್ಲ, ತಾಕತ್ತಿದ್ರೆ ಒಳಗಡೆ ಬಂದು ಮಾತಾಡಿ. ಬರ್ತಾ ಇದೀನಿ. ಬನ್ನಿ ಸರ್. ರಕ್ಷಿತಾ ಮೇಡಮ್, ಕುಚ್ ತೋ ಗಡ್ಬಡ್ ಹೇ. ಅದು ನಿನ್ಗೆ ಬೆನ್ನೋವಿದೆ, ಕುಚ್ ತೋ ಡೆಫಿನೆಟ್ಲಿ ಗಡ್ಬಡೆ. ಪೂರಾ ಗಡ್ಬಡ್ ಹೇ. ಸೀನಿಯರ್ಸ್ ರೌಂಡ್ ನಲ್ಲಿ ಇವ್ನಿಗೆ ನಾಯಿ ಹೊಡೆದಂಗ್ ಹೊಡೆದಿದ್ದು ಸೇಡ್ನ ಇಟ್ಕೊಂಡು ಈ ಸ್ಕಿಟ್ ಅಲ್ಲಿ ಸ್ಟೇಜ್ ತುಂಬಾ ಎಣ್ಣೆ ಹಾಕೊಂಡು ನನಗ್ ಬೀಳಿಸಿ ರುಗ್ಬೇಕು ಅಂತವನೇ. ನಾನ್ ಕಿಲಾಡಿ ನನ್ನ ಮಗ, ಇಂಥದಕ್ಕೆಲ್ಲ ಇಲ್ಲೇ ಇಲ್ಲ. ಯಾಕಂದ್ರೆ ಮೊನ್ನೆ ಮಹಾಸಂಗಮದಲ್ಲಿ ಬಿದ್ದಿದ್ದೇ ಸಾಕಾಗೈತಿ. ಮತ್ ಇನ್ನೊಮ್ಮೆ ಆ ದುಸ್ಸಾಹಸ ಕೈ ಹಾಕೋ ಮಗನೇ ಅಲ್ಲ. ಅದಕ್ಕೋಸ್ಕರ ಈ ಸ್ಕಿಟ್ ಅಲ್ಲಿ ನನಗೆ ಅಸಿಸ್ಟೆಂಟ್ ಇರ್ಲಿಲ್ಲ ಅಂತಂದ್ರು ಬೀಳಕ್ಕೋಸ್ಕರ ಒಂದು ಅಸಿಸ್ಟೆಂಟ್ ನ ತುರುಕಿ ಕರ್ಕೊಂಡ್ ಬಂದಿದ್ದೀನಿ. ಅಸಿಸ್ಟೆಂಟ್, ನೀನ್ ಯಾ ಬೀಜ ಆದ್ರೂ ಓಕೆ. ಮತ್ಲ ಅವನ್ದೇನ್ ಕಂಪ್ಲೇಂಟ್ ಏನು ಅಂತ ಕೇಳ್ಬಾರ್ದು. ಓಕೆ, ಹೋಗಪ್ಪ, ಎಂಜಾಯ್. ಸರ್, ನಾನೊಬ್ಬ ಫೇಮಸ್ ಸೆಲೆಬ್ರಿಟಿ ಸರ್. ಚಿನ್ನ, ಅದು ನೀನ್ ಹೇಳೋದಲ್ಲ, ಮುಂದ್ ಕುಂತಿರೋ ಆಡಿಯನ್ಸ್ ಹೇಳ್ಬೇಕು. ಸರ್,
ನನ್ನ ಮೊಬೈಲ್ ಹಾಳೋಗ್ಬಿಟ್ಟೈತೆ ಸರ್. ಮೊಬೈಲ್ ಸಿಕ್ತೋದ್ರು ಪರವಾಗಿಲ್ಲ, ಅಟ್ಲೀಸ್ಟ್ ಆ ವಿಡಿಯೋಗಳನ್ನಾದ್ರೂ ಡಿಲೀಟ್ ಮಾಡ್ಬಿಡಿ. ವಿಡಿಯೋಗಳು ಡಿಲೀಟ್ ಆಗ್ಬೇಕಾ? रक्षिता मैडम कुछ तो गड़बड़ है, वीडियो में कुछ तो गड़बड़ है. ಹಲೋ ಮಿಸ್ಟರ್ ಸರ್, ನಾವು ನಿಮಗೆ ಹೆಲ್ಪ್ ಮಾಡ್ಬೇಕಾದ್ರೆ ನೀವು ನಮ್ಮ ಮುಂದೆಲ್ಲ ಸತ್ಯನೇ ಹೇಳ್ಬೇಕಾಗುತ್ತೆ ಸರ್. ಸತ್ಯ ಬಿಟ್ಟು ಇವತ್ತಿನವರೆಗೂ ಸುಳ್ಳು ಹೇಳೇ ಇಲ್ಲ ಸರ್ ನಾನು. ಅಂದಾಗೆ ನಿಮ್ಮ ಮೊಬೈಲ್ ಡೀಟೇಲ್ಸ್ ಕೊಡಿ ಸರ್. ನನ್ನ ಮೊಬೈಲ್ ನಂಬರ್ 9535526688. ನಿನ್ನ ಮೊಬೈಲ್ ನಂಬರ್ ಕೇಳಿಲ್ಲ ದರಿದ್ರ, IME ನಂಬರ್ ಕೇಳಿದ್ದು ಸರ್. ಅಮ್ಮ ನನ್ನ ಹತ್ರ ಇಲ್ಲ ಸರ್. IME ನಂಬರ್ ಅಲ್ಲ ಸರ್, IME ನಂಬರ್. IME ಯಾರಿಗೆ ನೆನಪಿರುತ್ತೆ ಸರ್? ಗೊತ್ತಿಲ್ಲ. ಅಯ್ಯೋ ಗೊತ್ತಿಲ್ವಾ? ಒಂದ್ ನಿಮಿಷ. ಇದು ದಿವ್ಯಾ ಅವರ ಚಪ್ಪಲಿ ಸೈಜ್ ಏನು ಸರ್? 7. ಕೃಷ್ಣಮಣಿ ಚಪ್ಪಲಿ ಸೈಜ್ ಏನು? 8 ಸರ್. ಅದು ಮಾತ್ರ ಯಾಕೆ ಕರೆಕ್ಟ್ ಆಗಿ ನೆನಪಿದೆ ಹೇಳಿ ಮೇಡಮ್? ನಿನ್ ರಾತ್ರಿ ರಿಹರ್ಸಲ್ ಟೈಮ್ ನಲ್ಲಿ ಅಲ್ಲಿ ಏನೋ ಕೆಣಕಿದ್ದಕ್ಕೆ ಇಬ್ರು ಹಾಕೊಡಿದ್ರು, ಅದಕ್ಕೆ ನೆನಪಿರೋದು ಅವನಿಗೆ. ಅಯ್ಯೋ ಪಾತಿ ಮುಂಡೆ ಮಗನೇ, ನಮ್ಮ ವಂಶದ ಮರ್ಯಾದೆನೆ ತೆಗೆದುಬಿಟ್ಟಲ್ಲೋ. ಬೇಬಿ, ಏಟೊಂದ್ ದಿನ ಆಯ್ತು ನಿನ್ನ ನೋಡಿ. ರಕ್ಷಿತಾ ಮೇಡಮ್ ಅವ್ರ ಸೀಸನ್ ಹುಡುಗಿಯರು ಕಾಡಿಸಿದ್ದಲ್ಲೇ ಈಗ ನಮ್ ಸೀಸನ್ ಹುಡುಗಿಯರು ಬೆನ್ನಿಗೂ ಬಿದ್ದವನೇ. ಮನು, ಇವಯ್ಯ ಯಾರು? ಅವರು ಆಫೀಸರ್ಸು. ನನ್ನ ಮೊಬೈಲ್ ಕಳ್ದೋಗೈತಲ್ಲ, ಹುಡಿ ಕೊಡಕ್ಕೆ ಅಂತ ಬಂದವ್ರೆ. ಮೊಬೈಲ್ ಕಳ್ದೋಯ್ತಾ? ಮತ್ತೆ ವಿಡಿಯೋ? ಅಯ್ಯೋ ಸಾಹೇಬ್ರ, ಹೆಂಗನ ಮಾಡಿ ಆ ಫೋನ್ ನ ಹುಡ್ಕೊಡಿ ಸಾಹೇಬ್ರ, ಅದ್ರಾಗ ನನ್ ಜೀವನನೇ ಮಡಿಕೊಂಡಿವ್ನಿ. ರಕ್ಷಿತಾ ಮೇಡಮ್ ಕುಚ್ ತೋ ಗಡ್ಬಡ್ ಹೇ ಮೇಡಮ್, ಕುಚ್ ತೋ ಗಡ್ಬಡ್ ಹೇ. ಅಂದಾಗೆ ಮನೋಹರ್ ಅವರೇ, ನಿಮ್ ಮೊಬೈಲ್ ಕಳೆದ್ರೆ EMI ಯಾಕಿಷ್ಟು ಪದ್ರ ಕೊಡ್ತಾವಳೆ? ಸರ್, ಆ ಮೊಬೈಲ್ ಅಲ್ಲಿ ನಮ್ಮಿಬ್ರದ್ದು ವಿಡಿಯೋ ಇತ್ತು. ಅಂದ್ರೆ ನನ್ ಬರ್ಡೇಗೆ ಹೂ ಹಾಕ್ತಿದ್ರು ಸರ್, ಆ ವಿಡಿಯೋ ಇತ್ತು. ನಿಜ ಹೇಳಿ, ಬರ್ತ್ಡೇ ವಿಡಿಯೋ ಇತ್ತು ಅಥವಾ ಬರ್ತ್ಗೆ ಕಾರಣ ಆಗೋ ವಿಡಿಯೋ ಇತ್ತು? ಅಯ್ಯೋ ಅಯ್ಯೋ ಪ್ರೇಮಾನಂದ ರಕ್ಷಿತವಾದ ಜಗ್ಗೇಶ್ ರಾಜದೇವ, ಹೋಗಿ ಹೋಗಿ ಕಿತ್ತೋದ್ ಮಗನ ಲವ್ ಮಾಡ್ದೆ. ಅಯ್ಯೋ ಅಯ್ಯೋ ನಿನಗ್ ಬರ್ಬಾರ್ದು ಬಂದ, ನಿಂಗೆ ಆಪತ್ ಬಂದ್ ಚಾಪೆ ಸುತ್ಕಡೋ ನಿನ್ನ ಹಣ ಸುಡೋ, ನಿನ್ ಸ್ಥಿತಿ ಮಾಡ. ಅಯ್ಯೋ ಕಿತ್ತೋದ್ ನನ್ ಮಗನ ಚೂಡ್ರೆ ನನ್ ಮಗನೇ. ಆ ಫೋನ್ ಏನಾರು ಹುಡುಕಿ ಆ ವಿಡಿಯೋನ ಡಿಲೀಟ್ ಮಾಡಿಲ್ಲ ಅಂತ ಇಟ್ಕ, ನಿನ್ ಮೆಟ್ರೆ ಮೆಕ್ ಕಾಲಿಕ್ಬಿಟ್ಟು ಶಿವನ್ ಪದ ಸೇರಿಸ್ಬಿಡ್ತೀನಿ, ಹುಷಾರು. ನಾಯಿ ನನ್ನ ಮಗನೇ ಮೀನ್ ತರ ಬರ್ತಾ ಇದೆಯಲ್ಲೋ. ಆಡಿಯೋ ಕಾಲ್ ಡೇಟಾ ಸಿಕ್ತು. ಇದು ಬೇಕಾಗಿತ್ತು. ರಕ್ಷಿತಾ ಮೇಡಮ್ ಕುಚ್ ತೋ ಗಡ್ಬಡ್ ಹೇ, ಕುಚ್ ತೋ ಗಡ್ಬಡ್ ಹೇ. ಪ್ಲೇ ಮಾಡು ಪ್ಲೇ ಮಾಡಿ ಅದನ್ನ. ಯಾವ ಆಡಿಯೋ ಸರ್? ನಿನ್ನ ಆಡಿಯೋ. ಹಲೋ ಹಲೋ. ಹಾಯ್ ಬೇಬಿ. ಹಾಯ್ ಮುದ್ದು. ಏನ್ ಬೇಬಿ ನೀನು ಬರೀ ಸಾಕ್ಷಿಗೆ ಮಾತ್ರ ಪಿಜ್ಜಾ ತಿನ್ನಿಸ್ತೀಯ, ನಂಗೇನು ತಿನ್ಸಲ್ವಾ? ಬೇಬಿ, ನಮ್ಮ ಅಮ್ಮ ಕಾಲ್ ಮಾಡ್ತಾರೋ, ನಿಮಿಷ ಮಾಡ್ತೀನಿ. ನಿಮ್ಮ ಅಮ್ಮನೇ ಕಾಲ್ ಮಾಡ್ತಿರೋದು ಅಂತ ಗಾಡ್ ಪ್ರಾಮಿಸ್ ಮಾಡಿ ಹೇಳು. ಏಯ್, ನಾನು ದೇವ್ರ ಮೇಲೆ ಆಣೆ ಮಾಡಲ್ಲ ಅಂತ ನಿಂಗೆ ಗೊತ್ತಿಲ್ವಾ? ಒಂದ್ ನಿಮಿಷ. ಹಲೋ. ಹಾಯ್ ಚಿನ್ನ. ಹಾಯ್ ಬೇಬಿ. ಬಾರೋ ಯಾವ್ದಾದ್ರು ಸಿನಿಮಾಗೆ ಹೋಗೋಣ. ಅಡ್ಗೂರಲ್ಲಿ ಯಾವ್ದಾರ ಟೆಂಟ್ಳಿ ನೊಕ್ಕ ಬಿಡೋಣ. ಬೇಬಿ ಒಂದ್ ಕಿಶಿ ಕೊಡೆ. ಸರ್, ಅದು ಪಬ್ಜಿಲಿ ವಾಯ್ಸ್ ರೆಕಾರ್ಡ್ ಆಗಿರೋದು. ಪಬ್ಜಿಲಿ ಆ ಟೈಮ್ನ ಪಬ್ಜಿ ಈ ಕಾಮಿಡಿ ಕಿಲಡಿಗಿ ಬಡ ಹೀರೋಯಿನ್. ಅಯ್ಯೋ ರಕ್ಷಿತಾ ಮೇಡಮ್, ಈ ಸುಯೋಗಕ್ಕೋಸ್ಕರ 14 ವಾರದಿಂದ ಕಾಯ್ತಾ ಇದ್ದೆ. ಬರೀ ಸ್ಕಿಟ್ ಅಲ್ಲಿ ದೀಪಿಕಾ ಅನ್ನೋದಾಗ್ತಿತ್ತು. ಇವತ್ತು ಅವಳ ಜೊತೆ ಆಕ್ಟ್ ಮಾಡೋ ಚಾನ್ಸು ಸಿಕ್ತು. ರಾಜೇಶ, ಗಿಲ್ಲಿ, ರವಿ ಪ್ರಾಕ್ಟೀಸ್ ನಲ್ಲಿ ಈ ಸೀನ್ ನೋಡಕ್ಕೆ ಕಾಯ್ತಾ ಇದ್ರಲ್ಲೋ, ಈಗ ಬಂತು ಕಣೋ, ಸೀನ್ ಬಂತು. ನಾನು ಶಾಲೆ, ಅರೆ ಶಾಲೆ कुछ चुप करो, अभी ट्रेलर बाकी है. हाँ कृष्णा. ಸಂತು ನಮಗ್ ತೋರಿಸಿದ್ದೆ ಬ್ಯಾರೆ ಡ್ರೆಸ್, ಇವಳಿಗೆ ಹಾಕಿ ಕಳಿಸಿದ್ದೆ ಬ್ಯಾರೆ ಡ್ರೆಸ್. ಅರೆ ಮೇರಿ ಜಾನ್
ಬಾ ಬಾ ಚೋರಿಕೆ ಪೊಳಿ ಹಾ ಬಾ ಯಾವರ್ಸಿ ತಳ್ಳಿ ಸರ್ ಬೇಗ ಬರ್ಲಿ ತಳ್ಳಿ ಸರ್ ಅವ್ಳು ಬರಲ್ಲ अरे मेरी जानू उठो रे तुमको क्या हो गया मेरे को फोन नहीं उठा क्यों होगा फोन कल्लू कल्लू गायब गायब होगा अरे नाई के कुत्ते वीडियो फोन के कुत्ते गाया अरे नाई के कितो कुत्ते तुमको बोलना है ना वीडियो मत मार बेड़ा तू क्या किया वीडियो किया सेव किया अब क्या किया रे नाई के कितो कुत्ते ಆಫೀಸರ್ ನೀವು ವಿಚಾರಣೆ ಮಾಡ್ತಾ ಇದ್ದೀರಾ ಕೂತ್ಕೊಂಡಲ್ಲ ನಿಂತ್ಕೊಂಡು ಮಾಡಿಸ್ರಿ ವಿಚಾರಣೆ ಕುಂತ್ಕೊಂಡು ಮಾಡ್ತೀರಾ अरे नाई के कितो कुत्ते Who's कौन है Who's कौन है नहीं ऑफिसर ऑफिसर मेम साहब आपका फूट मेरा तले में प्लीज साहब फोन नुಡಿ ಕೊಡಿ ಸ್ವಲ್ಪ ಆ ಕಡೆ ಹೋಗಮ್ಮ ಅಯ್ಯೋ ಇಂಥ ಚಾನ್ಸ್ ಸಿಗುತ್ತೋ ಇಲ್ಲೋ ಅಂಬಿಕಾ ಮೇಡಮ್ ಆಂಬ್ಯುಲೆನ್ಸಿಗೆ ಫೋನ್ ಮಾಡಿ ಮೇಡಮ್ ಇವತ್ತು ನನ್ನ ಬೆನ್ ಮುರಿದ್ರು ಚಿಂತಿಲ್ಲ ನಾನು ಸ್ಕಿಟ್ ಒಳಗೆ ಸಿಗವನೆ ಏನಾಯ್ತಮ್ಮ ಏನಾಯ್ತು सर ಅವಳು ನನ್ನ ಬೇಬಿ अरे साहब कुछ नहीं है फोन उड़कीला आದ್ರೆ तुमको मार दूंगा क्षमा दीजिए ಇದ್ರ ನನ್ನ ಮಗನೇ ಅವಾಗಿಂದ ನೋಡ್ತಾ ಇದ್ದೀನಿ ಒಬ್ಬರಾದ್ರೂ ಗಂಡು ಮಕ್ಕಳು ಇವನ್ ರೂಮಿಗೆ ಬಂದವರಷ್ಟು ಲೇಡೀಸೇ ಬಾಳ ಮಾಡಿ ಇಡೀ ವರ್ಷದಲ್ಲಿ ಫಸ್ಟ್ ಟೈಮ್ ಬಂದ ಗಂಡಸು ಅಂದ್ರೆ ನಾನು ಒಬ್ಬನೇ ಅಂತ ಕಾಣಿಸುತ್ತೆ ವಿಡಿಯೋ ಕಾಲ್ ಡೇಟಾ ಸಿಕ್ತು ರಕ್ಷಿತಾ ಮೇಡಮ್ ಎಲ್ಲರೂ ಕಾತ್ರದಿಂದ ಕಾಯ್ತಾ ಇರೋ ವಿಡಿಯೋಗಳು ಬಂದು ಈಗ ನೀವು ಆ ವಿಡಿಯೋ ನೋಡ್ಲೇಬೇಕು ವಿಡಿಯೋ ಪ್ಲೀಸ್ ದರಿದ್ರ ನನ್ನ ಮಗ ಯಾವ್ದಾದ್ರು ಇಂಥ ವಿಡಿಯೋ ಇದ್ದಿದ್ದಕ್ಕೆ ಎದೆ ಹೊಡಿತಿದ್ದಾನೆ ಅಂತ ನಾ ತಿಳ್ಕೊಂಡೆ ಇಂಥ ವಿಡಿಯೋಗೆಲ್ಲ ಇಟ್ಕೊಂಡಿದ್ಯಲ್ಲ ನಾಚಿಕೆ ಬರಲ್ಲೇನೋ ನಿನಗೆ ಸರ್ ಹೊರಗಡೆ ಫುಲ್ ಬಿಲ್ಡಪ್ ಅಲ್ಲಿ ಕಾರಲ್ಲಿ ಓಡಾಡ್ತಿದ್ಲಲ್ಲ ಸರ್ ಯಾರಾದ್ರೂ ಮರ್ಯಾದೆ ಕೊಡಲ್ಲ ಅಂತ ಸ್ವಲ್ಪ ಬಿಲ್ಡಪ್ ಅಲ್ಲಿ ಮೇಂಟೈನ್ ಮಾಡ್ತೀವಿ ಸರ್ ಅಷ್ಟೇ ಇದು ಇವಾಗ ಗೊತ್ತಾಯ್ತು ನೀನ್ 30 ರೂಪಾಯಿ ಚಸ್ಮಾ ಎದಕ್ಕೆ ಹಾಕೊಂಡು ಅಡ್ಡಾಡ್ತೀಯ ಅಂತ ಮನು ಬಾತ್ರೂಮ್ ಅಲ್ಲಿ ನಿನ್ ಫೋನ್ ಸಿಕ್ತು ಕಣೋ ಈ ಕಡೆ ಬಂದ್ ಮಾತಾಡಮ್ಮ ಬೀಳೋದಾಗತ್ತಂತೇಳಿ ಎಂಟ್ರಿನ ಕ್ಯಾನ್ಸಲ್ ಮಾಡಿದ್ದೀನಿ ತಗೊಳ್ಳೋ ಫೋನ್ ತಗೊಳ್ಳಿ ನಾನು ಕೊಡ್ತೀನಿ ನ್ಯೂ ಫೋಲ್ಡರ್ ಒಂದು ವಿಡಿಯೋ ಇದೆ ಮೇಡಮ್ ಇದ್ರೊಳಗೆ ವಿಡಿಯೋ ಪ್ಲೇ ಫಸ್ಟ್ ಅಂತ ಹೇಳ್ಬೋದು ಅವ್ರುಗಳಿಗೆ ನಂಬಿಕೆ ಇಲ್ಲ ನಾವೇನೋ ಅವ್ರು ಕೋಟಿ ಕೊಡೋಷ್ಟು ಇಲ್ಲಿ ಯಾರ ಹತ್ರನೂ ದುಡ್ಡಿಲ್ಲ ಎಲ್ಲ ಸ್ಟೂಡೆಂಟ್ಸ್ಗಳು ಮಾಡ್ತಿರೋದು ಮಿಸ್ಟರ್ ಮನೋಹರ್ ಇಷ್ಟು ದಿವಸ ನಿಮ್ಗೆ ಕೋಳಿ ಕಳ್ಳ ಹುಡುಗಿಯರಿಂದ ಓಡಾಡ್ತಾನೆ ಅಂತಂತ ಇದ್ರು ಆದ್ರೆ ಇದೊಂದು ವಿಡಿಯೋ ನೋಡಿದ್ರೆ ಸಾಕು ನೀವ್ ಎಂತವ್ರು ಅಂತ ಹೇಳೋದಕ್ಕೆ ಥ್ಯಾಂಕ್ ಯು ಮನೋಹರ್ ಕಾಮಿಡಿ ಮುಖಾಂತರನೇ ಹಲವಾರು ಜನರ ಮನಸ್ಸು ಮುಟ್ಟುವಂತ ಅಥವಾ ಒಂದು ವಿಸ್ಡಮ್ ಅಂತ ಏನ್ ಹೇಳ್ತೀವಿ ನಾಲೆಡ್ಜ್ ಕೊಡುವಂತ ಕೆಲಸನ ಹಲವಾರು ಈ ಹಿಂದೆ ಸ್ಕಿಟ್ಗಳಲ್ಲಿ ನಮ್ಮ ಕಾಮಿಡಿ ಕಿಲಾಡಿ ಇದುವರೆಗೂ ಮಾಡ್ಕೊಂಡ್ ಬಂದಿದೆ. ಯಾಕಂದ್ರೆ ಈ ವೇದಿಕೆ ಬರೀ ಕಾಮಿಡಿಗೆ ಮಾತ್ರ ಸೀಮಿತ ಆಗ್ಬಾರ್ದು, ನಗೋದ್ರ ಜೊತೆಗೆ ಸಾಮಾಜಿಕವಾದಂತ ಏನೋ ಒಂದು ವಿಷಯ ಮೆಸೇಜ್ ಹೇಳಿದಾಗ ಅದು ಮನಸ್ಸಿಗೆ ಬಹಳ ಮುಟ್ಟುತ್ತೆ ಅಂತಕ್ಕಂತ ಒಂದು ವಿಷಯ ಇದೆ. ಅದನ್ನ ಮತ್ತೆ ಈ ಆಕ್ಟ್ ಮೂಲಕ ಪ್ರೂವ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮನು, ಥ್ಯಾಂಕ್ ಯು ಸೋ ಮಚ್.
ಒಬ್ಬ ಮನೋಹರ ಅಂತಕ್ಕಂಥ ಒಬ್ಬ ಹುಡುಗ ಒಂದು ಪುಟ್ಟದ ಅವನದೇ ಆದಂತ ಒಂದು ತಂಡನ ಕಟ್ಕೊಂಡು ಅವನ ಕೈಲಾಗ್ತಕ್ಕಂಥ ಒಂದು ಅಳಿಲ್ ಸೇವೆ ಇರ್ಬೋದು ಅಂತ ಒಂದು ಗುಬ್ಬಚ್ಚಿ ಸೇವೆ ಇರ್ಬೋದು, ಅದನ್ನ ಮೈಸೂರಲ್ಲಿ ಮತ್ತೆ ಇನ್ನಿತರ ಪ್ರಾಂತ್ಯಗಳಲ್ಲಿ ಮಾಡ್ಕೊಂಡು ಬರ್ತಾ ಇರೋದು ನಿಜಕ್ಕೂ ಹೆಮ್ಮೆ ಆದಂತ ವಿಷಯ. ಮನು, ರಕ್ಷಿತಾಂಬೆ, ವೆರಿ ರೇರ್ ಆಗಿ ನಮ್ಗೆ ಅನ್ಸುತ್ತೆ ಯಾರಿಗಾದ್ರೂ ಏಟ್ ಬಿದ್ರೆ ನೋವಾದ್ರೆ ನಗು ಬರೋದು. ನಂಗೆ ಬಹುಶಃ ಅದು ಇಬ್ರಲ್ಲಿ ತುಂಬಾ ಅನ್ಸುತ್ತೆ, ಸಂತು ಮತ್ತೆ ಮನು ಅಲ್ಲಿ. ಸಂತು. ಹರೀಶ ಕೂಡ ಇವತ್ತು ತುಂಬಾ ಚೆನ್ನಾಗಿ ಮಾಡ್ದ ಅಂತ. ಹರೀಶ ವಾಸ್ ವೆರಿ ಗುಡ್. ಇನ್ಫ್ಯಾಕ್ಟ್ ನಿಜಾಮ್ ಜಾರ್ಕೊಂಡು ಎಲ್ಲೆಲ್ಲಿ ಬಂದಿದ್ದು ಸೀರೆ ಉಟ್ಕೊಂಡು, ಇಟ್ ರಿಯಲಿ ಕ್ರಿಯೇಟೆಡ್ ಕಾಮಿಡಿ. ಅದು ಸಖತ್ ಕಾಮಿಡಿ ಕ್ರಿಯೇಟ್ ಮಾಡ್ತು ನಿಜಾಮ್. ದೀಪಿಕಾ ಪಾಪ ಅವಳಿಗೆ ಯಾರು ಹಿಂದಿ ಹೇಳ್ಕೊಟ್ರು ಅದೇನು ಕರ್ಮನೋ ಅವಳದು, ಬಟ್ ಅವಳು ಅದು ಚೆನ್ನಾಗಿ ಮಾಡ್ಕೊಂಡು ಹೋದ್ಲು. ಅಂಡ್ ಬಟ್ ಶುಭ ವಾಸ್ ಆಲ್ಸೋ ವೆರಿ ವೆರಿ ಆನ್ ದ ಹೋಲ್. ನನ್ನ ಸ್ಟೇಟ್ ತುಂಬ ಇಷ್ಟ ಆಯಿತು. ಮೋಸ್ಟ್ ಇಂಪಾರ್ಟೆಂಟ್ಲಿ ಮನಸ್ಸು ಅನ್ನೋ ಒಂದು ಟೀಮ್ ಜೊತೆಲಿ ಸೇರಿಕೊಂಡು ಅವ್ರ ಪಾಕೆಟ್ ಮನಿನ ಉಳಿಸ್ಕೊಂಡು ಮಾಡ್ಕೊಂಡು ಹೋಗ್ತಾ ಇರೋದು, ಐ ಥಿಂಕ್ ಇಟ್ಸ್ ಅ ವೆರಿ ವೆರಿ ನೈಸ್ ಡೀಡ್ ಅನ್ಸುತ್ತೆ. ಈ ಒಳ್ಳೆ ಕೆಲಸವನ್ನ ಮುಂದೆ ಕೂಡ ಕಂಟಿನ್ಯೂ ಮಾಡಿ. ಎಸ್ 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 ಲವ್ಲಿ ಸ್ಟಾರ್ ಹೇಳಿ. ಆ್ಯಕ್ಟ್ ಮಾಡಿದಂಥ ಎಲ್ರಿಗೂ ಅಭಿನಂದನೆಗಳು. ಯಾಕೆಂದ್ರೆ ಆ ಎಣ್ಣೆ ಮೇಲೆ ಆ್ಯಕ್ಟ್ ಮಾಡೋದು ಅಷ್ಟು ಸುಲಭ ಅಲ್ಲ. ಹೌದು, ಅದು ಬಿದ್ದಾಗ ಡೈಲಾಗ್ ಮರ್ತೋಗುತ್ತೆ, ಎಲ್ಲಿ ಏಟ್ ಬೀಳುತ್ತೆ ಅಂತ ಗೊತ್ತಿಲ್ಲ. ಆದ್ರೂ ನೀವೆಲ್ಲರೂ ಎದ್ರು ಬಿದ್ರು ಏನೇ ಆದ್ರೂ ಸ್ಕಿಟ್ಟಿಂದ ಹೊರಗಡೆ ಬಂದ್ರು ಮತ್ತೆ ಒಳಗೆ ಹೋಗಿ ಅಷ್ಟೇ ಪರಕಾಯ ಪ್ರವೇಶ ಮಾಡೋದು. ಎಲ್ಲರೂ ಚೆನ್ನಾಗಿ ಆಕ್ಟ್ ಮಾಡಿದೆ. ಅದು ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ಸಹ ಅವ್ರವ್ರ ಕೆಪಾಸಿಟಿ ಮೀರಿ ಆಕ್ಟ್ ಮಾಡಿದ್ರು. ಅದರಲ್ಲಿ ದೀಪಿಕಾ ತುಂಬಾ ಖುಷಿ ಆಯ್ತು ನಿಮ್ಮ ಪರ್ಫಾರ್ಮೆನ್ಸ್. ಅಂದ್ರೆ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ನಿಮ್ಮ ಪರ್ಫಾರ್ಮೆನ್ಸ್. ಮಂಥನ, ನೀವು ಚೆನ್ನಾಗಿ ತುಂಬಾ ಸರಿ ಬಿದ್ರಿ ನೀವು, ಪಾಪ ತುಂಬ ಸರಿ ಬಿದ್ರೂ ನೀವು ಸ್ಕಿಟ್ಟಿಂದ ಹೊರಗಡೆ ಬಂದು ಮತ್ತೆ ಒಳಗೋಗಿ ಇನ್ವಾಲ್ವ್ ಆಗಿ ಆ್ಯಕ್ಟ್ ಮಾಡೋದೆಲ್ಲ ಸಖತ್ ಖುಷಿ ಆಯಿತು. ಮನು, ನಿನ್ನ ಬಗ್ಗೆ ನನಗೆ ಗೊತ್ತಿರಲಿಲ್ಲ ಕಣೋ. ನಾನೆಲ್ಲರೂ ನಿನ್ನನ್ನು ರೇಗಿಸೋದು, ಕಾಲು ಎಳೆಯೋದೆಲ್ಲ ಮಾಡಿ ತುಂಬ ತಮಾಷೆ ಹುಡುಗ ಅಷ್ಟೇ ಅನ್ಕೊಂಡಿದ್ದೆ. ಬಟ್ ನಿನ್ನ ಮನಸ್ಸಲ್ಲಿ ಇಷ್ಟು ಒಳ್ಳೆತನ ಇದೆ, ಇಷ್ಟು ಒಳ್ಳೆ ಕೆಲಸಗಳು ಮಾಡ್ತಾ ಇದೆಯಾ, ಮಾನವೀಯತೆಯ ಕೆಲಸಗಳು ಖಂಡಿತವಾಗ್ಲೂ ನೋಡಿ ತುಂಬ ಖುಷಿ ಆಯಿತು. ಸೊ ದೇವ್ರು ಯಾವತ್ತೂ ನೀನು ತುಂಬ ಚೆನ್ನಾಗಿ ಕಾಪಾಡ್ತಾನೆ. ಥ್ಯಾಂಕ್ ಯು. ಇಂದ ನಿಜಾಮ್, ಈಗ ರಕ್ಷಿತ್ ಅವ್ರು ಆಗಲೇ ಹೇಳ್ದಾಗೆ ಎಲ್ಲರೂ ಒಂಥರ ಎಂಟ್ರಿ ತಗೊಂಡ್ರೆ ನಿಮ್ಮ ಎಂಟ್ರಿನೇ ಬೇರೆ ಥರ ಇತ್ತು. ವೆರಿ ಸೇಫ್ ಅಂಡ್ ಎಂಟರ್ಟೈನ್ಮೆಂಟ್ ಎಂಟ್ರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಸೇಫ್ ಆಗಿ ತಗೊಂಡಿದ್ದು, ತುಂಬ ಖುಷಿ ಕೊಡ್ತು, ತಮಾಷೆ ಆಗಿತ್ತು. ಹರೀಶ, ನಿನ್ನ ಬಗ್ಗೆ ನಾವು ಹೇಳೋದು ಬೇಕಾಗಿಲ್ಲ. ನೀನು ಏನು ಕೊಟ್ಟರು ತುಂಬ ಚೆನ್ನಾಗೇ ಪರ್ಫಾರ್ಮ್ ಮಾಡ್ತೀಯ ನೀನು. ಸೊ ಎಲ್ಲರೂ ಸೇರಿ ಒಂದು ಪ್ಯಾಕ್ಡ್ ಎಂಟರ್ಟೈನ್ಮೆಂಟ್ ಸ್ಕ್ರಿಪ್ಟು ಸಖತ್ ಇಷ್ಟ ಆಯಿತು ನನಗೆ. ಥ್ಯಾಂಕ್ ಯು. ವೆರಿ ಗುಡ್. ಜಗಣ ಚೆನ್ನಾಗಿ ಮಾಡಿದ್ರು. ದೀಪಿಕಾ ತುಂಬ ದಿನ ಆದಮೇಲೆ ಬಂದ್ಲು ಸ್ಟೇಜ್ ಮೇಲೆ. ಈ ಅಮ್ಮ ಸ್ಪೆಷಲ್ಲು. ಆಕೆ ಬಾಯಲ್ಲಿ ಕರ್ನಾಟಕದ್ದು ಎಲ್ಲ ಮೂಲೆಯ ಕನ್ನಡವೂ ಬರುತ್ತೆ, ಭಾಳ ಚೆನ್ನಾಗಿ ಬರುತ್ತೆ. ಈಗ ಆಕೆ ಮಾತಾಡಿದ್ದು ಟೋಟಲಿ ಎಲ್ಲ ಓಲ್ಡ್ ಮೈಸೂರು ಸ್ಟೇಟ್ ಭಾಷೆ ಮಾತಾಡಿದ್ದು. ತುಂಬ ಚೆನ್ನಾಗಿ ಮಾತಾಡ್ತೀನಿ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀನಿ. ಈ ಕಡೆ ಹರೀಶ, ನೀವು ನಿಮಗೆ ಕೊಟ್ಟಿದ್ದು ಸಮಯೋಚಿತವಾಗಿ ಚೆನ್ನಾಗಿತ್ತು. ಇವನು ಚೆನ್ನಾಗಿ ಮಾಡ್ತಿದ್ದಾನೆ ಇವನು ಕೂಡ. ಬಟ್ ಅದೇನೋ ಟ್ರೈ ಮಾಡ್ದ ವಾಯ್ಸ್ನ ಏನೋ ಒಂಥರ ಅದೇನು ಗೊತ್ತಾ, ನಂಗೆ ತುಂಬ ಇಷ್ಟ ಗೊತ್ತಾ ಅಂತ ಈ ಥರ ಎಲ್ಲ ಮಾತಾಡೋಕ್ಕೆ ಟ್ರೈ ಮಾಡಿದೆ, ಚೆನ್ನಾಗಿದೆ. ಇದು ಬಂದು ಕೇಂದ್ರೀಕೃತವಾಗಿ ಈತ ಯಾವುದೋ ಒಂದು ಉತ್ತಮವಾದ ಕೆಲಸ ಮಾಡ್ತಿದ್ದಾನೆ ಅಂತ ಅವನು ಮೊಬೈಲಲ್ಲಿ ಇರೋದು ನೋಡಿ ಅದು ಸತ್ಯ ಸಂಗತಿ ಕೂಡ ಮಾಡಿದ್ದಾನೆ. ತುಂಬ ಹೆಲ್ಪ್ ಮಾಡ್ತಿದ್ದಾನೆ ಎಲ್ಲರಿಗೂ ಅನ್ನೋದು, ಅದನ್ನು ತೋರಿಸ್ಬೇಕು, ಹೇಳಬೇಕು ಅನ್ನೋದು ಒಂದು ಇಂಪಾರ್ಟೆಂಟು. ಗಾಡ್ ಬ್ಲೆಸ್ ಯು, ಮುಂದುವರಿಸು. ಓಕೆ, ಆಲ್ ದ ಬೆಸ್ಟ್, ಗಾಡ್ ಬ್ಲೆಸ್ ಯು. ಈ ವೇದಿಕೆಗೆ ಬಂದ ನಮ್ಮ ಕಿಲಾಡಿಗಳು ನಿರೀಕ್ಷೆಗೂ ಮೀರಿದ ಹೆಸರನ್ನ ಗಳಿಸಿ ಸೆಲೆಬ್ರಿಟಿ ರೇಂಜ್ಗೆ ಬೆಳೆದು ನಿಂತಿದ್ದಾರೆ. ಅದರಲ್ಲೂ ನಮ್ಮ ತುಕಾಲಿ ಸ್ಟಾರ್ ಸಂತು ಅಂತೂ ಎಕ್ಸ್ಟ್ರಾಡಿನರಿ. ನಾನು ಹೋದ ಕಡೆ ಎಲ್ಲ ಸಾವಿರಾರು ಜನ ಫ್ಯಾನ್ಸ್ಗಳು ಬಂದು ಸೆಲ್ಫಿ ತಗೊಂತಾರೆ ಅಂತ ಜನಗಳ ಹತ್ರ ಬೇಜಾನ್ ಬಿಲ್ಡಪ್ ಕೊಟ್ಟಿದ್ದಾನೆ. ಅದು ನಿಜಾನ ಸುಳ್ಳ ಅಂತ ಚೆಕ್ ಮಾಡಕ್ಕೆ ನಮ್ಮ ವೀಕ್ಷಕರು ಖುದ್ದಾಗಿ ಅವ್ರ ಊರಿಗೆ ವಿಸಿಟ್ ಕೊಟ್ಟಿದ್ದಾರೆ. ಸೊ ಅಲ್ಲಿ ಏನೇನೆಲ್ಲ ಆಗುತ್ತೆ ಅನ್ನೋದನ್ನ ನೋಡೋಣ. ಈಗ ಇನ್ನ ಪರ್ಫಾರ್ಮ್ ಮಾಡಕ್ಕೆ ಬರ್ತಾ ಇದ್ದಾರೆ ಗದಗ್ನ ಜವಾರಿ ಆಯ್ದ ಹರೀಶ್, ದಾವಣಗೆರೆಯ ಪ್ರತಾಪ್ ಹಾಗೂ ಸೀನಿಯರ್ ಕಿಲಾಡಿಗಳಾದಂತ ಹಾಸನದ ಸಂತು, ಶಿವಾನಂದ ಸಿಂದಗಿ, ಮುತ್ತುರಾಜ್, ಉಮೇಶ್ ಕಿನ್ನಾಳ್, ಸೂರಜ್. ಹಲೋ ಹಲೋ, ನಿಲ್ಸಿ. ಗೊತ್ತಡ ಮಾಡಿದ್ದೇ ಕೆಲಸ ಮಾಡಬಾರ್ದಂತೆ, ನೋಡೋದನ್ನೇ ನೋಡಬಾರ್ದಂತೆ, ಆಗಲ್ವಂತೆ ತಡ್ಕೊಳಕ್ಕೆ. ಈಗ ನೀನ್ ಚೇಂಜ್ ಆಗಿ ಬೇರೆ ಸ್ಟೈಲಲ್ಲಿ ಒಂದು ರಜನಿ ಸ್ಟೈಲಲ್ಲಿ ವಾಪಸ್ ಬತ್ತೀಯ. ಜಸ್ಟ್ ಮೇಟಣ, ಈ ಸ್ಟೇಜ್ ಅಲ್ಲಿ ನಿಮ್ಗೋಸ್ಕರ ಹುಕ್ ಸ್ಟೆಪ್ ಕಲ್ತ್ಕೊ ಬಂದಿದ್ದೀರಣ. ನಿಜವಾಗ್ಲೂ ಚೆನ್ನಾಗಿಲ್ಲ ಹುಕ್ ಸ್ಟೆಪ್ ಅಂದ್ರೆ. ಹುಕ್ಕು ಸ್ಟೆಪ್ಪು, ಹುಕ್ಕು ಪ್ಲಸ್ ಸ್ಟೆಪ್, ಹುಕ್ ಸ್ಟೆಪ್. ಲೇ ಹುಕ್ ಡ್ಯಾನ್ಸರು ತಗೋ,
ನಡಿ ಊರಿಗೆ. ಲೇ ಶಿವ ಇರು ಪರಿಚಯ ಮಾಡ್ಕೋತೀನಿ. ಮೇಡಮ್, ವರ್ಲ್ಡ್ ಓನ್ಲಿ ಮಲ್ಟಿ ಟ್ಯಾಲೆಂಟೆಡ್ ತುಕಾಲಿ ಸ್ಟಾರ್ ಸಂತು ದಿ ಗ್ರೇಟ್ ಕಾಮಿಡಿಯನ್. ಇಷ್ಟೆಲ್ಲ ಸಾಧನೆ ಮಾಡಿದ್ರು ನಾನ್ ನಮ್ಮ ಊರಿಗೆ ಹೋಗಿಲ್ಲ. ಯಾಕೆ ಹೇಳಿ? ಯಾವತ್ತಾದ್ರೂ ಒಂದಿನ ದೊಡ್ಡ ಆಕ್ಟರ್ ಆದ್ಮೇಲೆ ಊರಿಗೆ ಹೋಗ್ತೀನಿ ಅಂತ ಶಪಥ ಮಾಡಿದ್ದೀನಿ. ಅದಕ್ಕೆ ಇವತ್ತು ನಾನು ಊರಿಗೆ ಹೋಗ್ತಾ ಇದ್ದೀನಿ. ಬಸ್ ಬಂತು, ಊರಿಗೆ ಹೋಗ. ಬಸ್ ಬಂತು. ಏನಪ್ಪ ಶಿವು, ಸಡನ್ ಆಗಿ ಸ್ಟಡಿ ಆಗ್ಬಿಟ್ಟೆ. ಅಲ್ಲಿ ಕುಂತ್ಕೊಂಡು ಚಪ್ಪಲ್ ಹೊಡೆದ್ರೆ ಟಿವಿಲಿ ಹಾಕಲ್ಲ ಕಣ, ಇಲ್ಲಾದ್ರೂ ಹಾಕ್ತಾರಂತ ಕ್ಯಾಮ್ರಾ. ಒಂದ್ ಕೆಲ್ಸ ಮಾಡು, ಬಸ್ ಚಕ್ರ ಸಿಕ್ಕಂಡ್ ಸತ್ತೋಗ್ಬಿಡು, ಸಂಜೆವರೆಗೂ ನಿಂದೆ ಹಾಕ್ತಾರೆ. ಶಿವ, ಒಂದ್ 50 ರೂಪಾಯಿ ದುಡ್ಡು ಕೊಡು. ಅಯ್ಯ ನನ್ನ ಮಗನೇ. ಅಲ್ಲ, 50 ರೂಪಾಯಿ ದುಡ್ಡು ಕೇಳಿದ್ರೆ 600 ರೂಪಾಯಿ ಬೆಲೆ ಬಾಳೋ ಶೂ ಕೊಟ್ಬಿಟ್ನಲ್ಲ. ನಾನ್ ದೊಡ್ಡ ಕಾಮಿಡಿ ಅನ್ಕಡ. ಇದೇ ಬೇಕಾಗಿತ್ತು. ಅಣ್ಣ, ಊರಿಗೆ ಹೋಯ್ತಾ ಇದ್ದೀನಿ, ಆಶೀರ್ವಾದ ಮಾಡಿ ಅಣ್ಣ. ಸವಿ ಸವಿ ನೆನಪು, ಸವಿ ಸವಿ ನೆನಪು, ಸಾವಿರ ನೆನಪು, ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು. ಈ ಊರಿಗೆ ಬಂದ ತಕ್ಷಣ ಮೈ ರೋಮಾಂಚನ ಆಗ್ತೈತೆ. ಏನೋ ಮಾಡ್ತಾ ಇದ್ಯಾ? ಕಿಚ್ಚ ಸುದೀಪ್ ಸರ್ ಮಿಮಿಕ್ರಿ ಮಾಡ್ತಾ ಇದ್ದೀನಿ. ಅಣ್ಣ, ಅಂತೂ ಇಂತೂ ನಿಮ್ಮ ಆಶೀರ್ವಾದದಿಂದ ನಮ್ಮ ಊರಿಗೆ ಬಂದ್ಬಿಟ್ಟೆ ಅಣ್ಣ. ನನ್ನ ನೋಡಿ ಅಭಿಮಾನಿಗಳು ಸೇಬ್ನೆಣ್ಣಿನ ಹಾರ, ಕ್ರೇನಲ್ ಹಾರ, ಗುಲಾಬಿ ಹೂವಿನ ಹಾರ ಹೆಂಗ ಹಾಕ್ತಾರೆ ನೋಡ್ರಣ್ಣ. ಈಗ ನೋಡಿ, ಯಾರು ನೀವೆಲ್ಲ? ನಾವು ಸರ್ ನಿಮ್ ಸ್ಕಿಟ್ ನೋಡೋ ಆಡಿಯನ್ಸು. ಅಷ್ಟೇ ಅಲ್ಲ, ಜಗಡ, ಎಲ್ಲರಿಗೂ ಇನ್ಸ್ಟಾಗ್ರಾಮ್, ಟ್ವಿಟ್ಟರ್, ಫೇಸ್ಬುಕ್ ಅಲ್ಲಿ ಫ್ಯಾನ್ಸ್ ಇದ್ರೆ ನನ್ಗೆ ಡೈರೆಕ್ಟ್ ಆಗಿ ಫಾಲೋ ಮಾಡೋ ಫ್ಯಾನ್ಸ್ ಅವ್ರಲ್ಲ. ನಾನು ನಮ್ಮ ಊರ್ ನೋಡಕ್ ಬಂದಿದ್ದೀನಿ ಕಣ್ರು. ನೀವು ಅದಕ್ಕೆ ಬಂದಿದ್ರ? ಬನ್ರೋ, ನನ್ ಫ್ಯಾನ್ಸು ಅಂತೀರಾ? ನಾನು ಓದಿ ಸ್ಕೂಲು ಮನೆ ಎಲ್ಲ ತೋರಿಸ್ತೀನಿ. ಬನ್ರೋ, ಬನ್ನಿ. ಇದೇ ಕಂಡ್ರು, ನಾನು ಇಲ್ಲೇ ಹುಟ್ಟಿದ್ದು, ಬೆಳೆದಿದ್ದು, ಆಡಿದ್ದು ಎಲ್ಲ ಇಲ್ಲೇ. ನಿಮ್ಮೆಲ್ರಿಗೂ ಒಂದು ವಿಷಯ ಗೊತ್ತಾ? ಇಡೀ ಕರ್ನಾಟಕನೇ ನಗೆಗಡಲ ತೇಲ್ಸಿದ್ದ ಒಬ್ಬ ಮಹಾನ್ ಹಾಸ್ಯ ನಟ ಹುಟ್ಟಿದ್ದು ಇದೇ ಸ್ಥಳದಲ್ಲಿ ಕಣೋ. ನಾನೇ ಕಂಡ್ರು. ಇದೇನು ಚಪ್ಪಾಳೆನ ಕೋರಸಲ್ಲಿ ಹೊಡಿತಾ ಇದ್ರಿ? 2 ದಿನ ಪ್ರಾಕ್ಟೀಸ್ ಮಾಡಿ ಹೊಡಿತಾ ಇದೀವಣ್ಣ. ಅದಕ್ಕೆ ಅಭಿಮಾನ ಕಿತ್ಕೊಂಬತ್ತೈತೆ. ಇರ್ಲಿ, ನಿಮ್ಗೆ ನಮ್ ಸ್ಕೂಲ್ ತೋರಿಸ್ತೀನಿ ಬನ್ನಿ. ಅದು ಬೇಕಣ್ಣ ಮೊದ್ಲು. ನೋಡ್ರು, ಇದೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉದ್ದೂರೊಸಳ್ಳಿ. ಇಲ್ಲೇ ನಾನು 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಓದಿದ್ದು. ಸವಿ ಸವಿ ನೆನಪು, ಸಾವಿರ ನೆನಪು, ಸಾವಿರ ಕಾಲಕ್ಕೂ ಸವೆಯದ ನೆನಪು. ಇದೇ ಸ್ಟೇಜ್ ಮೇಲೆ ಕಣೋ ನಾನು ಫಸ್ಟ್ ನಾಟಕ ಮಾಡಿದ್ದು. ಇಲ್ಲಿ ನಾಟಕ ಮಾಡಿದ್ಮೇಲೆ ನಾನು ದೊಡ್ಡ ಆಕ್ಟರ್ ಆಗಿದ್ದು. ನಾನು ಆಕ್ಟರ್ ಆಗಕ್ಕೆ ಪೂರ್ತಿ ತುಂಬಿದೆ ಈ ಸ್ಟೇಜ್ ಕಣೋ. ನೀವು ಫಸ್ಟ್ ಟೈಮ್ ಆಕ್ಟ್ ಮಾಡಿದ್ದು ಇದೇ ಸ್ಟೇಜ್ ಅಲ್ಲ. ಏನ್ರ ಮುಖ ನೋಡ್ತಾ ಇದ್ರ? ತಗೊಂಬರ್ರೋ. ಹಾಕದಾಕ್ತೀರಾ? ನಂಗೆ ಸೇಬ್ನೆಣ್ಣಿನ ಹಾರ ಇಷ್ಟ, ಹಾಕಿ ಹಾಕ್ರೋ ಸೇಬ್ನೆಣ್ಣಿನ ಹಾರವ. ಅಯ್ಯೋ, ಕಟ್ಟಡ ನನ್ನ ಮಕ್ಕಳ ಆಕ್ಟಿಂಗ್ ಕೆರಿಯರ್ ಸ್ಟಾರ್ಟ್ ಮಾಡಿ ಸ್ಟೇಜ್ ಹೊಡೆದಾಕ್ಬಿಟ್ರಲ್ಲ. ನಿನ್ನ ಆಕ್ಟಿಂಗ್ ಕ್ಯಾರೆಕ್ಟರ್ ಏನೋ ಇಲ್ಲಿಂದ ಸ್ಟಾರ್ಟ್ ಆಯ್ತು, ಆದ್ರೆ ನಮಗೆ ಪರ್ಮನೆಂಟ್ ಆಗಿ ಕಾಮಿಡಿ ಸಿಗೋದು ಎಂಡ್ ಆಗಿದ್ದು ಇದೇ ಸ್ಟೇಜ್ ಇಂದ.
ಅಣ್ಣ ಈ ಸ್ಟೇಜ್ ಮೇಲೆ ನೀನು ಅದ್ಭುತ ಆಕ್ಟಿಂಗ್ ಮಾಡಿದೆ ಅಂದಲ್ಲ, ಅವಾಗ ಆಡಿಯನ್ಸ್ ರೆಸ್ಪಾನ್ಸ್ ಹೆಂಗಿತ್ತು? ನಾನ್ ಬರೀ ಬಾಯಿ ಬಿಟ್ಬಿಟ್ರು ಸಾಕು, ಚಪ್ಪಾಳೆ ಶಿಲ್ಲ ಎಲ್ಲ ಹೊಡ್ಬಿಟ್ಟು ಎಂಕರೇಜ್ ಮಾಡ್ತಾ ಇದ್ರು. ಆದ್ರೆ ಒಂದ್ ಇಬ್ರಾಳು ಮೊಟ್ಟೆ ಟೊಮೊಟೊ ಹೊಡ್ಬಿಟ್ಟು ಅವಮಾನ ಮಾಡೋರ್ ಕಣ. ಮೊಟ್ಟೆ ಟೊಮೆಟೊ ಹೊಡೆದ್ರು. ಹೇಳ್ತೀನಿ ರವಿ, ಹೇಳ್ತೀನಿ ಇಲ್ಲೆಲ್ಲ ಆಯ್ಕ ತಿಂತ ಇರ್ತಾರೆ. ಹೇಳ್ತೀನಿ ನನ್ನ ಮಗ ಬಂದ್ಬಿಟ್ಟವನೇ. ನಾನು ಮೊಟ್ಟೆ ಟೊಮೆಟೊ ನೋಡ್ತಾರೆ ಇವ್ರೆ ಕಣ. ಬನ್ರಿ ಸೈಡ್ಗೆ. ನಮ್ಮ ಅಣ್ಣಿಂಗೆ ಮೊಟ್ಟೆ ಟೊಮೆಟೊ ಹೊಡೆದವರು ನೀವಾ? ಈ ಬುಕ್ಲೆಪ್ಪನ್ ಆಕ್ಟಿಂಗ್ ನೋಡಕ್ ಆಗದಾನೆ ಮನೆಗ್ ತಗೊಂಡೋಯ್ತಿ ಟೊಮೊಟೊ ಮೊಟ್ಟೆ ತಗೊಂಡ್ ಹೊಡೆದಿದ್ ನಾವೇ. ಚಟ್ನಿ ತಗೊಂಡು ಬಿಸಾಕಿದ್ದೆ ಅವ್ಗೆ, ಅದನ್ನ ಹೇಳಿಲ್ವಾ ಅವನು? ನನ್ನ ಮಕ್ಳ ಐತೆ ಈಗ ನೋಡಿ, ಈಗ ಕೊಡೋಣ ನೋಡಿ ನೋಡಿ. ಏನೋ ಮಾಡ್ತಾ ಇದ್ರಿ ಅಣ್ಣ, ದಯವಿಟ್ಟು ನೆಕ್ಸ್ಟ್ ಟೈಮ್ ನಮ್ಮ ಕಾಮಿಡಿ ಕಿಲಾಡಿ ಸೆಟ್ಟಿಗೆ ಬಂದು ಇವು ನೋಡಿಯೋ ತುಕಾಲಿ ಪಂಚ್ಗಳಿಂದ ನಮ್ಮನ್ನ ಕಾಪಾಡ್ತೀನಿ. ಬರೋಣಪ್ಪ. ಪ್ರೇಮ್ ಸರ್, ಆ ವಯ್ಯ ಚಡ್ಡಿ ಹಾಕಿದ್ನು, ಏನ್ ಚಡ್ಡಿನೇ ಅವ್ನು ಹಾಕೊಂಡಿತ್ತು ಅದೇ ಗೊತ್ತಾಗ್ಲಿಲ್ಲ. ಟ್ಯಾಲೆಂಟ್ ಇರೋರಿಗೆ ಸನ್ಮಾನ ಮಾಡಿ ಸಾಯಿರೋ, ಯಾಕ್ರ ಅವಮಾನ ಮಾಡ್ತಾ ಇದ್ದೀರಾ? ಅವನ ಹತ್ರನು ಟ್ಯಾಲೆಂಟ್ ಇತ್ತಲ್ಲಣ್ಣ. ಏನ್ ಟ್ಯಾಲೆಂಟ್ ಇತ್ತು? ನಿನ್ನ ಹತ್ರ ಟ್ಯಾಲೆಂಟ್ ಇಲ್ಲ ಅಂತ ಅವಾಗೇ ಗುರುತಿಸಿದ್ನಲ್ಲ, ಅದೇ ಅವನ್ ಟ್ಯಾಲೆಂಟು. ನನ್ನ ಮಕ್ಕಳು ನಂಗೆ ಸನ್ಮಾನ ಮಾಡಕ್ ಬಂದವ್ರ ಶತ್ರುಗಳ ಬಂದು ಗೊತ್ತಿಲ್ಲ. ಸುಬ್ಬಣ್ಣ, ಸುಬ್ಬಣ್ಣ ಚೆನ್ನಾಗಿದ್ದೀರಾ? ನಾನು ಸಂತು. ಓ, ಯಾರಿರು? ಸಂತು ಸಂತು ಸಂತು. ಯಾವ ಸಂತು? ಓ, ಕಾಮಿಡಿ ಕಿಲಾಡಿ ತುಕಾಲಿ ಸ್ಟಾರ್ ಸಂತು. ಓ, ಕಾಮಿಡಿ ಕಿಲಾಡಿ ತುಕಾಲಿ ಸ್ಟಾರು ಮಾನಸ್ ಅವ್ರ ಗಂಡ. ಎಲ್ಲ ನಿಮ್ಮ ಆಶೀರ್ವಾದ. ಜಡ್ಜಸ್, ಇವ್ರ ಬಗ್ಗೆ ನಾನು ಹೇಳಲೇಬೇಕು. ನಾನು ಗೋಲಿ ಆಡ್ಕೊಂಡು ಪೋಲಿ ತರ ಅಲಿತಾ ಇದ್ದಾಗ ನೀನು ಪೋಲಿ ಅಲ್ಲ, ನೀನೊಬ್ಬ ಕಾಮಿಡಿಯನ್ ಅಂತ ಹೇಳಿದ ಮೊದಲ ವ್ಯಕ್ತಿ ಇವರು. ಹೇಳ್ಬಾರ್ದು ಬೇಡ. ನಾನು ಕಾಮಿಡಿಯನ್ ಆಗಕ್ಕೆ ಸ್ಫೂರ್ತಿನೇ ಇವರು. ಇವ್ರೇನಾದ್ರು ಅವತ್ತು ಹೇಳಿಲ್ಲ ಅಂದಿದ್ರೆ ನಾನು ಕಾಮಿಡಿಯನ್ ಆಗ್ತಾನೆ ಇರ್ಲಿಲ್ಲ. ಸುಬ್ಬಣ್ಣ, ಇವನ ಹತ್ರ ಒಬ್ಬ ಕಾಮಿಡಿಯನ್ ಇದ್ದಾನೆ ಅಂತ ಮೊದ್ಲು ಗುರ್ತಿಸಿದ್ದು ನೀವೇನಾ? ಇವರೇ ಅಂತ ಗುರ್ತಿದ್ದು ನಾನು ಹೇಳಿದ ಅವನಿಗೆ. ಮತ್ತೇನು ನೋಡ್ತಾ ಇದ್ದೀರಾ? ಗೊತ್ತಿರ್ಲಿಲ್ಲ. ಬೇವರ್ಸಿದ ಮಕ್ಕಳ ಯಾರು ನೀವೆಲ್ಲ? ಕಾಮಿಡಿ ಕಿಲಾಡಿ ಆಡಿಯನ್ಸ್. ಸಂತೋಣ ಸ್ಕಿಟ್ ಏನೋ ಟಿವಿಲಿ ಬರ್ಲಿಲ್ಲ ಅಂದ್ರೆ ಮೈ ಮೇಲೆ ಸಿಮಾಡ ಸುರ್ಕೊಂಡು ಸತ್ತೋಗ್ಬಿಡ್ತೀನಿ. ಅಂತೂ ಅಣ್ಣ, ನಿನ್ ಸ್ಕಿಟ್ ನೋಡಿ ಸಾಯೋರ್ನ ನೋಡಿದ್ದೆ, ಆದ್ರೆ ನಿನ್ಗೋಸ್ಕರ ಸಾಯೋಕೆ ಅಂತ ಒಬ್ರಿದ್ದಾರೆ ಅಂತ ಇವತ್ತೇ ನನಗ್ ಗೊತ್ತಾಗಿದ್ದಣ್ಣ. ನೋಡ್ದ, ನಂಗೂ ಡೈ ಹಾರ್ಡ್ ಫ್ಯಾನ್ಸ್ ಇದಾರಂತ ಗೊತ್ತಾಯ್ತಾ? ಫ್ರೆಂಡ್ಸ್, ಅವನು ಡೈ ಹಾರ್ಡ್ ಫ್ಯಾನ್ ಅಂತೆ. ಡೈ ಆಗೋವರೆಗೂ ವಾಂಚರ ಶಿವನೇ ಚೆಂಬುಲಿಂಗ. ಸರಿನಾ? ಅಯ್ಯೋ ನನ್ನ ಮಕ್ಕಳಲ್ಲಿ ಇವ್ರು ಬ್ಯಾಡ್ಸ್ ಅನ್ಕೊಂಡಿದ್ದೀರಿ ಅಲ್ಲ ಕಣ. ಇವನು ಡಬ್ಬಾಯಿ ಆಕ್ಟಿಂಗ್ ನ ಟಿವಿಲಿ ನೋಡಿ ನೋಡಿ ಇವನು ದರಿದ್ರ ಬಾಡಿ ಲ್ಯಾಂಗ್ವೇಜ್ ನ ನೋಡಿ ಇವನು ಹುಚ್ಚ ಆಗ್ಬಿಟ್ಟಿದಾರ. ಸದಾ ಯಾರ್ದೋ ಮಿಮಿಕ್ರಿ ಇದು? ಧೀರೇಂದ್ರ ಗೋಪಾಲ್ ಸರ್ದು. ನಾನು ಒಬ್ಬನೇ ಸಹಿಸ್ಕತ್ತಲ್ಲ, ನಿನ್ನ ಹೆಂಗೋ ಸಹಿಸ್ಕತ್ತಾರೆ. ಹೋಗ್ಲಿ ಬಿಡೋ ಪಾಪ, ಅವನು ನಮ್ಮಂಗೆ ನೊಂದು ಜೀವಿ ಅಂತ ಕಾಣಿಸುತ್ತೆ. ಹೋಗ್ಬಿಟ್ಟ, ನೀನು ಹೋಗು. ಕಾಮಿಡಿ ಕಿಲಾಡಿ ಸಂತೋಣ ನಂಬರ್ 1 ಆರ್ಟಿಸ್ಟ್ ಸಂತೋಣ, ಬೆಸ್ಟ್ ಕಾಮಿಡಿಯನ್.
ಸಂತೋಷಕ್ಕಿಂತ ಚೆನ್ನಾಗಿ ಮಾಡ್ಬಿಟ್ನಲ್ಲಪ್ಪ ಆಕ್ಟಿಂಗು. ಹುಚ್ಚ ಅಭಿಮಾನಿಗಳನ್ನ ನೋಡಿದ್ವಿ, ಆದ್ರೆ ಇವನ್ ಆಕ್ಟಿಂಗ್ ನೋಡಿ ಹುಚ್ಚ ಹಿಡಿಸ್ಕೊಂಡು ಅಭಿಮಾನಿನ ಇವತ್ತೇ ನೋಡ್ತಾ ಇರೋದು. ಅಂದಂಗೆ ತಾವ್ಯಾರು ಸರ್? ಶಿವನೇ ಶಂಭುಲಿಂಗ, ಈ ದರಿದ್ರ ನನ್ನ ಮಗನ ಏತಪ್ಪ ನಾನೇ ಕಣಪ್ಪ. ಅದು ಹೇತಪ್ಪಲ್ಲ ಹೆತ್ತಪ್ಪ, ಅದು ನಾನೇ ಕಣ್ರಪ್ಪ. ಲೇ ದರಿದ್ರ ನನ್ನ ಮಗನೇ, ಈ ಮಿಮಿಕ್ರಿ ನೋಡಿದ್ರೆ ಗೊತ್ತಾಗಲ್ಲೇನು ಆ ಮಿಮಿಕ್ರಿ ಈ ಮಿಮಿಕ್ರಿಗೆ ಹುಟ್ಟಿದ್ದು ಅಂತ. ಪ್ರತಿ ಸಲ ಕಾಮಿಡಿ ಮಾಡಕ್ ಹೋದವ್ ನೀನ್ ಕಾಮಿಡಿ ಮಾಡಕ್ ಬರಲ್ಲ, ನೀನ್ ಅನಲಾಯಕು ಅಪ್ರಯೋಜಕ ಅಂತ ಬೈತಾಯ್ತು. ನೀವು ನೆಕ್ಕಳು ಇವನ್ನ ಕಾಮಿಡಿ ಮಾಡೋದನ್ನ ಬಿಟ್ಟು ಬೇರೆ ಕೆಲಸ ಮಾಡು ಅಂತ ಹೇಳಿದವ್ರು ನೀವಾ? ಶಿವನೇ ಶಂಭುಲಿಂಗ, ಒಂದು ಸರಿ ಅಲ್ಲ ಕಣ್ರಪ್ಪ, ಸುಮಾರು ಸರಿ ಹೇಳಿದ್ದೇನೆ. ಮತ್ತೇನ್ರ ಮುಖ ನೋಡ್ತಿದ್ರ? ಯಜಮಾನ್ರಿಗೆ ಮಾಡೋಣ ಕಣ್ರ ಸನ್ಮಾನ. ಈ ಸನ್ಮಾನ ಮಗ ತರಿದ್ರು ನನ್ನ ಮಗನ, ನಿನ್ ಮುಖ ತೋರಿಸ್ಬೇಡ. ನಮ್ಗೆ ಆಗ್ರಿಪ್ಪ ಯಾರ ತುರ ಈ ಸನ್ಮಾನ ಎಲ್ಲ? ಬರೇ ಸನ್ಮಾನ ಅಲ್ಲ ಸರ್, ನಿಮ್ಗೆ ನ್ಯಾಷನಲ್ ಅವಾರ್ಡ್ ಕೊಡ್ಬೇಕು. ಆದ್ರೂ ನೀವು ಇನ್ನೊಂದ್ ಸ್ವಲ್ಪ ಪ್ರಯತ್ನ ಮಾಡ್ಬೇಕಿತ್ತು ಸರ್. ಅವ್ನು ಸಣ್ಣನಿದ್ದಾಗ ಈ ದರಿದ್ರ ನನ್ನ ಮಗ ಬೆಂಗಳೂರಿಗೆ ಬರೋದು ತಪ್ತಿತ್ತು, ನಾವ್ ಇವ್ನು ಹುಡ್ಕೊಂಡು ನಿಮ್ಮ ಊರಿಗೆ ಬರೋದು ತಪ್ತಿತ್ತು ಸರ್. ಶಂಭುಲಿಂಗ, ಇವನು ಹುಟ್ಟಬಾರ್ದು ಅಂತ ನಾನು ಸುಮಾರು ಪ್ರಯತ್ನ ಮಾಡಿದೆ ಕಣಪ್ಪ, ಆದ್ರೆ ವಿಧಿ ತನ್ನ ಆಟನ ಆಡೇ ಬಿಡ್ತು. ಶಿವನೇ ಶಂಭುಲಿಂಗ. ಏನಣ್ಣ ಮತ್ಯಾರಾದ್ರೂ ಇದಾರೆ ಅಣ್ಣ? ಇನ್ಯಾರು ಇಲ್ಲ. ಯಾರು ಇಲ್ಲ ಅಂದ್ರೆ ಏನಾಯ್ತಣ್ಣ? ನೀನೇ ಇದೆಯಲ್ಲ. ಏ ಸಂತು, ಇನ್ನೊಂದ್ಸಲ ಈ ಕಡೆ ಏನಾರ ಕಾಣಿಸ್ಕೊಂಡೆ ಸರ್. ನೆನೆಸ್ಕೊಂಡು ಬಾಳಸ ಎಲ್ಲೇ ಹೋಗಿದ್ದೆ? ಅವರೆಲ್ಲ ಇಷ್ಟ ತನಕ ಇಟ್ಕೊಂಡು ನೀನು ಅಂತಿದ್ರಲ್ಲ, ಅದಕ್ಕೆ ಒಳಗಡೆಲೆ ಕೂತಿದ್ದೆ. ಅಯ್ಯೋ ನಾಯಿ, ಗಂಡನ ನಾಯಿ ಹೊಡೆದ ಹೊಡಿತಾ ಇದ್ರೆ ಒಳಗ್ ಕೂತ್ಕೊಂಡೆ ಖಾರ ರುಬ್ತಾ ಇದ್ದಾನೆ. ಬಂದ್ಬಿಟ್ಟು ನಾನು ಹೊಡ್ಸ್ಕೋಬೇಕಿತ್ತಪ್ಪ ಇಲ್ಲಿ. ನಾನು ಮದ್ವೆ ಆದ ವಸ್ತ್ರಲ್ಲೇ ಹೇಳ್ದೆ, ನಿನ್ಗೆ ಆಕ್ಟಿಂಗ್ ಪ್ಯಾಕ್ಟಿಂಗ್ ಬರಲ್ಲ, ಅದು ಊರಲ್ಲಿ ದನ ಕರ ಮೇಯ್ಸ್ಕೊಂಡ್ ಬಿದ್ದಿರು ಅಂತ ಕೇಳ್ದ. ನನ್ನ ಮಾತಾ ಈ ಸಿಕ್ತರ್ಗೆಲ್ಲ ಹೊಡ್ಸ್ಕೊಳಂಗಾಯ್ತು. ಈಗ್ಲೂ ಕಾಲ ಮಿಂಚಿಲ್ಲ, ಬಾ ನಾನೇ ಕಾಮಿಡಿ ಮಾಡಿ ನೀನ್ ಸಾಕ್ತೀನಿ. ಊರ್ಗ್ ಹೋಗಿ ಒಂದ್ ಗಬ್ಬದ ಎಮ್ಮೆ ತಗೊಂಡು 6 ಲೀಟರ್ ಹಾಲು ಕರ್ಕೊಂಡು ಡೈರಿಗೆ ಹಾಕದ್ ನಡಿಯೇ. ಎಮ್ಮೆ ಮುಂದೆ ಮುಖ ತೋರಿಸ್ಬೇಡ, ಅದ್ ಸಗ್ಲಿನೂ ಹಾಕಲ್ಲ ನೀನು ನೋಡಿದ್ರೆ. ಜಗಡ, ನೀವು ಆಶೀರ್ವಾದ ಮಾಡಿರೋ ಕಲಾವಿದ ಓದಾಡ. ಒಂದು ಕಾಲ್ಪನಿಕ ಆಕ್ಟ್ ಆದ್ರೂ ಅದನ್ನ ಸಂತೂನ ಇಟ್ಕೊಂಡು ಕಾಮಿಡಿ ಮಾಡಿ ನಾವು ಪರ್ಫಾರ್ಮ್ ಮಾಡಿದ್ರಿ. ನೀವೆಲ್ಲ ಅದಕ್ಕೆ ಜೀವ ತುಂಬಿದ್ದೀರಾ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ನೋಡೋಣ ನಮ್ಮ ಜಡ್ಜಸ್ ಏನ್ ಹೇಳ್ತಾರೆ ಅಂತ. ಮೊದಲದಾಗಿ ಲವ್ಲಿ ಸ್ಟಾರ್. ಈ ಸಂತೂಗೋಸ್ಕರ ಹೇಳಿ ಮಾಡಿಸ್ದಂಗಿತ್ತು ಇದು ಸ್ಕಿಟ್ಟು. ಖುಷಿಯಾದ ವಿಚಾರ ಏನು ಅಂದ್ರೆ, ಅವನ ಬಗ್ಗೆ ನಾವೇನೇ ತಮಾಷೆ ಮಾಡಲಿ, ಏನೇ ಕಾಲು ಎಳಿಲಿ, ಅವ್ನು ಯಾವ್ದನ್ನೂ ಪಾಪ ಬೇಜಾರು ಮಾಡ್ಕೊಳ್ಳಲ್ಲ, ತುಂಬಾ ಸ್ಪೋರ್ಟಿವ್ ಆಗಿ ತಗೊಳ್ತಾನೆ. ಅದೇ ಅವ್ನ ಬಿಗ್ಗೆಸ್ಟ್ ಸ್ಟ್ರೆಂತ್. ಎಸ್ ಎಸ್ ಎಸ್. ಅದ್ರ ಜೊತೆನಲ್ಲಿ ಮಾನಸ ಲಾಸ್ಟ್ ಅಲ್ಲಿ ಬಂದು ಏನು ಪಂಚ್ಗಳು ಕೊಟ್ಲು, ಆ ಫಿನಿಶಿಂಗ್ ಸ್ಟೇಜ್ ತುಂಬಾ ಚೆನ್ನಾಗಿತ್ತು. ಮಾನಸ, ನೀನು ಬೇರೆ ತರ ನೆಕ್ಸ್ಟ್ ಲೆವೆಲ್ ಆರ್ಟಿಸ್ಟ್ ಆಗೋಗಿದ್ಯಾ. ನಿನ್ನ ಬಗ್ಗೆ ನಾವೇನು ಕಾಮೆಂಟ್ಸ್ ಮಾಡೋ ಥರನೇ ಇಲ್ಲ, ಆ ಥರ ಆಗೋಗಿದ್ಯಾ ನೀನು. ಅಂಡ್ ಜೊತೆನಲ್ಲಿ ಎಲ್ಲ ಸೀನಿಯರ್ಸು ಆ್ಯಕ್ಟ್ ಮಾಡಿದ್ದು, ಎಲ್ಲ ಒಂದು ಹೈ ವೋಲ್ಟೇಜ್ ಪರ್ಫಾರ್ಮರ್ಸ್ ಎಲ್ಲ ಸೇರಿ ಮಾಡಿದಂಥ ಸ್ಕಿಟ್ ಇದು. ಓಪನಿಂಗ್ಗೆ ತುಂಬ ಚೆನ್ನಾಗಿತ್ತು, ಸಖತ್ ಖುಷಿ ಆಯಿತು. ಥ್ಯಾಂಕ್ ಯು. ಸೂಪರ್ ಸೂಪರ್, ಫ್ಯಾಂಟಾಸ್ಟಿಕ್. ಅಣ್ಣ, ಇದರಲ್ಲಿ ನನ್ನ ಹೃದಯನ ಗೆದ್ದ ಒಬ್ಬ ನಟ ಅಂದರೆ ಚಡ್ಡಿನ ಬಂದು ಒಕ್ಳಕ್ಕೆ ಕಟ್ಕೊಂಬಂದ ಗೊತ್ತಾ. ಅವನೊಬ್ಬ ಸ್ವಲ್ಪ ಗಮನ ಸೆಳೆದುಬಿಟ್ಟ ನನ್ನ. ಬಟ್ ಏನಂದರೆ ಎಲ್ಲ ನಮ್ಮ ಹಳಬರು ಬಂದು ಈ ವೇದಿಕೆ ಮೇಲೆ ತಿರ್ಗಾ ಪುನರಾವರ್ತನೆ ಆದ್ರೆ ನಮ್ಗೆ ಖುಷಿ ಆಯ್ತು. ಭಾಳ ದಿನಗಳಾಗಿತ್ತು ಅವ್ರನ್ನೆಲ್ಲ ನೋಡಿ. ಅವರೆಲ್ಲರೂ ಕೂಡ ವೇದಿಕೆ ಮೇಲೆ ಬಂದರು. ಇದರಲ್ಲಿ ಅವನು ಲಾಸ್ಟು ಬ್ರಹ್ಮನ್ಗೆ ತಲೆಕೆಟ್ಟು ಎಲ್ಲ ಮಾಡಿಬಿಟ್ಟು ಅದೇನೋ ಯಾವ್ಯಾವ ಟೈಪೆಲ್ಲ ಹಿಂಗೆಲ್ಲ ಏನೋ ಮಾಡಿ ಸ್ವಲ್ಪ ಎಲ್ಲ
ಏನಪ್ಪ ನಿನ್ನ ಗಮನಿಸಿ ಆಡಿಷನ್ ಆಗಿ ಓದೋರ್ನೆಲ್ಲ ಕರ್ಕೊಂಡ್ಬಂದು ಒಂದೊಂದು ಅವಕಾಶಗಳನ್ನ ಮಾಡ್ಕೊಡ್ತಿದ್ದಾರೆ, ಒಂದು ಅಪ್ರಿಸಿಯೇಷನ್ ಇದೆ ತಾನೆ? ಹಾ ಸರ್, ದೇವ್ರಣ್ಣ ಅದು ಮಾತ್ರ ತುಂಬಾ ಖುಷಿ ಸರ್. ನಮಗೆ ಇಂಪಾರ್ಟೆಂಟ್ ಬೇಕಾಗಿರೋದು ಅದು. ಹಾ ಸರ್, ದೇವ್ರಣ್ಣ ಕೊಟ್ಟಿದ್ದಾರೆ ಸರ್, ಕರೆದು ನನ್ನಂತ ಟ್ಯಾಲೆಂಟ್ ನ ಹುಡುಕಿ ಅವ್ರು ನನಗೆ ಕೊಟ್ಟಿದ್ದಾರೆ ಸರ್. ತುಂಬಾ ಖುಷಿ ಆಯ್ತು ಸರ್. ಶರಣನಿಗೆ ಯು ಹ್ಯಾವ್ ಟು ಥ್ಯಾಂಕ್ ಯು ಸೋ ಮಚ್ ಸರ್. ಶರಣ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಬಹಳ ಗಮನಿಸ್ತಾನೆ ಇದೆಲ್ಲ. ಶುಭಾಗ್ಲಿ. ಇನ್ನು ಪಾಪ ಎಲ್ಲ ಒಳ್ಳೊಳ್ಳೆ ಪಾತ್ರಗಳು ಮಾಡಿದವ್ರೆ, ನಾನೇನು ಇಂಡಿವಿಜುವಲ್ ಆಗಿ ಏನು ಹೇಳೋದು ಬೇಕಾಗಿಲ್ಲ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸೋ ಮಚ್. ಬರ್ಲಿ ಜೋರ ಚಪ್ಪಾಳೆ ಟು ದಿ ಗ್ಯಾಲರಿ. ಈ ವಾರದ ಎಲ್ಲ ಆಟ್ಗಳನ್ನ ನೋಡಾಯ್ತು. ಇದೆ ಜೋಶಲ್ಲಿ ಗಿಫ್ಟ್ಗಳನ್ನ ಕೊಡುವಂತ ಸಮಯ. ಈ ವಾರದ ಏಷ್ಯನ್ ಪೇಂಟ್ಸ್ ಸೈನ್ಸ್ ಝೋನ್ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್ ಲವ್ಲಿ ಸ್ಟಾರ್ ಹೇಳ್ತಾರೆ ಯಾರು ಅಂತ. ಗಿಲ್ಲಿ ನಟ ನಟರಾಜ್ ಅವ್ರಿಗೆ ಸಿಗ್ತಾ ಇದೆ ಏಷ್ಯನ್ ಪೇಂಟ್ಸ್ ಶೈನ್ ಝೋನ್ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್ ಆಗಿ ಆಯ್ಕೆ ಆಗಿದ್ದಾರೆ. ಇವ್ರಿಗೆ ಸಿಗ್ತಾ ಇದೆ 5,000 ರೂಗಳ ಗಿಫ್ಟ್ ವೌಚರ್. ಏಷ್ಯನ್ ಪೇಂಟ್ಸ್ ಸೈನ್ ಝೋನ್ಗೆ ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ ಧನ್ಯವಾದಗಳು. ಈ ವಾರ ಸೀನಿಯರ್ ಕಿಲಾಡಿಗಳು ಬಂದು ಇಲ್ಲಿ ಅದ್ಭುತವಾಗಿ ಧಮಾಕನ ಎಬ್ಸಿದ್ರು. ಸೊ ಮುಂದಿನ ವಾರ ಏನ್ ವಿಶೇಷತೆ ಇರುತ್ತೆ ಇದು ರಕ್ಷಿತಾಂಬೆ ಹೇಳ್ಬೇಕು. ಏನ್ ಗೊತ್ತಾ ಆನಂದ್, ಈ ವಾರ ನಮ್ ಸೀನಿಯರ್ಸ್ ಬಂದ್ಬಿಟ್ಟು ಫುಲ್ ಎಂಜಾಯ್ ಮಾಡ್ಸಿದ್ರು ಕಣೋ. ಒಂಥರ ಡಿಫ್ರೆಂಟ್ ಆಗಿತ್ತು, ಒಂದ್ ಎಂಟರ್ಟೈನಿಂಗ್ ಆಗಿತ್ತು. ಸೊ ವಿ ಥಾಟ್ ಒಂದ್ ವಾರಕ್ಕೆ ಇದು ಮುಗಿಬಾರ್ದು ಅಂತ ಮುಂದಿನ ವಾರ ಕೂಡ ನಮ್ ಸೀನಿಯರ್ಸ್ ಜೊತೆನೆ ಒಂದ್ ವಾರ ಕಂಟಿನ್ಯೂ ಮಾಡ್ತೀವಿ. ಓಕೆ, ನಗುವಿನ ಅರಮನೆಯಲ್ಲಿ ಯಾವಾಗ್ಲೂ ನಗುವಿನದೇ ಆರ್ಭಟ ಅನ್ನೋದಕ್ಕೆ ಸಾಕ್ಷಿ ಈ 2 ದಿನಗಳ ಅದ್ಭುತವಾದ ಸಂಚಿಕೆ. ಈ ನಗುವಿನ ಜಾತ್ರೆಗೆ ಇವತ್ತಿಗೆ ಮಾತ್ರ ಸೀಮಿತ ಅಲ್ಲ, ಮುಂದಿನ ವಾರ ಕೂಡ ಮುಂದುವರಿಯುತ್ತೆ ಅಂತ ಹೇಳ್ತಾ ಅಲ್ಲಿವರೆಗೂ ನೋಡ್ತಾ ಇರಿ. ಇದು ಏಷ್ಯನ್ ಪೇಂಟ್ಸ್ ಅರ್ಪಿಸುವ ಕಾಮಿಡಿ ಕಿಲಾಡಿಗಳು ಸೀಸನ್ 4 ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಸಿಗೋಣ ಮುಂದಿನ ವಾರ. ಶುಭರಾತ್ರಿ.